ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ಒಂದು ಯೂನಿಕ್ ಆಗಿರೋಂಥ ಒಂದು ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ನನಗೆ ಮೀಶೋದಲ್ಲಿ ಇವಾಗ ಆರ್ಡರ್ಸ್ಗಳು ಬರ್ತಾ ಇದೆ. ಆ್ಯಂಡ್ ಮೀಶೋದಲ್ಲಿ ಆರ್ಡರ್ಸ್ಗಳು ಬರ್ತಾ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಹಾಗೆಯೇ ಪ್ರೂಫ್ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಸೈಡಲ್ಲಿ ಕ್ಲಿಪ್ ಹಾಕ್ತಾ ಇದ್ದೀನಿ. ಸೊ ಈ ಒಂದು ಏನು ನನಗೆ ಇವಾಗ ಬರ್ತಾ ಇರುವಂಥ ಆರ್ಡರ್ಸ್ಗಳದ್ದು ಸೈಡಲ್ಲಿ ಕ್ಲಿಪ್ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಕೆಲವ್ರಿಗೆ ಅನಿಸ್ಬೋದು ಇವ್ರು ವೀಡಿಯೋನ ಮಾಡ್ತಾ ಇದ್ದಾರೆ, ಬಟ್ ಈ ಪ್ರಾಡಕ್ಟ್ಗಳು ಆರ್ಡರ್ ಬರುತ್ತಾ ಅಂತ. ಸೊ ಇಲ್ಲಿ ಬರ್ತಾ ಇರೋದು ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ಇವುಗಳನ್ನ ನಾನು ಪ್ಯಾಕ್ ಮಾಡಿಬಿಟ್ಟು ಕೊರಿಯರ್ದವ್ರು ಬರ್ತಾರೆ ಮನೆಗೆ, ಅವರೇ ತೊಗೊಂಡು ಹೋಗ್ತಾರೆ. ಮೀಶೋದಲ್ಲಿ ನಾನು ಇವಾಗ ಸ್ಟಾರ್ಟ್ ಮಾಡಿರುವಂಥದ್ದು ವಿದೌಟ್ GST ಸ್ಟಾರ್ಟ್ ಮಾಡಿದ್ದೀನಿ. ಕಂಪ್ಲೀಟ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋರು ಸೊ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿ ಸುಮಾರು ಮಾಹಿತಿ ಇದೆ. ಓಕೆ, 2ನೇ ಚಾನಲ್ದು ಲಿಂಕ್ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ 2 ರೀತಿಯ ಸ್ಯಾಟಿನ್ ಬಟ್ಟೆ ತೋರಿಸ್ತಾ ಇದ್ದೀನಿ. ಎರಡೂ ಕೂಡ ಸೇಮ್ ಸ್ಯಾಟಿನೇ ಇರುತ್ತೆ. ಶಾಪಲ್ಲಿ ಹೋದಾಗ ಸ್ಯಾಟಿನ್ ಬಟ್ಟೆ ಕೊಡಿ ಅಂದಾಗ ಅವರು ಸ್ಯಾಟಿನ್ ಬಟ್ಟೆ ತೆಗೆದು ತೋರಿಸ್ಬಿಡ್ತಾರೆ. ಬಟ್ ಆದರೆ ಸ್ಯಾಟಿನ್ ಬಟ್ಟೆ ಯಾವುದು ತೊಗೊಂಡ್ರೆ ನಮಗೆ ಬೆನಿಫಿಟ್ ಇರುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸುಮಾರು ಥರದ್ದಿರುತ್ತೆ, ಯಾಕಂದರೆ ನಿಮಗೆ ನಾಲೆಜ್ ಇರಬೇಕು ಬಟ್ಟೆದು. ಆ್ಯಂಡ್ ಸ್ಯಾಟಿನ್ ಎರಡೂ ಕೂಡ ಸ್ಯಾಟಿನೇ. ಒಂದು ತುಂಬ ಲೈಟ್ ವೇಟ್ ಇದೆ ಪಿಂಕ್ ಕಲರ್ದು, ಆ್ಯಂಡ್ ವೈಟ್ ಕಲರ್ದು ಹೆವಿ ಇದೆ ಕೈಯಲ್ಲಿ. ಓಕೆ, ಆ್ಯಂಡ್ ಇದು ಪಿಂಕ್ ಕಲರ್ದು ನಾವು ಐರನ್ ಮಾಡಿದಾಗ ಅಂದರೆ ಇಸ್ತ್ರಿ ಮಾಡಿದಾಗ ನೋಡಿ ಎಲ್ಲ ಹಾಳಾಗಿ ಹೋಯಿತು. ಸೊ ಇದು ಫ್ಯಾಬ್ರಿಕ್ಕೇ ಆಗಿರುತ್ತೆ, ಬಟ್ ಸ್ಯಾಟಿನ್ ಬಟ್ಟೆನೇ ಇರುತ್ತೆ ಇದು. ಸೊ ಆ ಪಿಂಕ್ ಕಲರ್ ಬಟ್ಟೆಗೆ ಐರನ್ ಮಾಡಬಾರ್ದು. ಓಕೆ, ಸೊ ಆ ರೀತಿ ಇರುತ್ತೆ. ಕೆಲವೊಂದಕ್ಕೆ ನಾವು ಐರನ್ ಮಾಡಿ ಯೂಸ್ ಮಾಡೋದನ್ನು ನೀವು ನೋಡಿರ್ತೀರಿ ಸ್ಯಾಟಿನ್ ಬಟ್ಟೆಗೆ. ಸೊ ಇದು ತುಂಬಾ ಹಾಳಾಗಿ ಹೋಯಿತು. ನಾನು ಒಂದ್ಸಾರಿ ಟ್ರೈ ಮಾಡಿ ನೋಡಿದೆ ಇದು. ಸೊ ಈ ರೀತಿ ಇದಾಗುತ್ತೆ. ಸೊ ಈ ರೀತಿ ಲೈಟ್ ವೇಟ್ ಇರುವಂಥ ಸ್ಯಾಟಿನ್ ಬಟ್ಟೆ ನೋಡಿದ ಪ್ರಾಡಕ್ಟ್ ಮಾಡಿದ್ರು ಕೂಡ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ ಆ್ಯಂಡ್ ಹಾಳಾಗಿ ಹೋಗುತ್ತೆ. ಹೀಗಾಗಿ ಸ್ಯಾಟಿನ್ ಬಟ್ಟೆ ಕೊಡಿ ಅಂತ ನಾವು ಹೇಳಿದ ತಕ್ಷಣ ಯಾವ್ದು ಕೊಟ್ಟರು ಅನ್ನೋದನ್ನು ಚೆಕ್ ಮಾಡಿ. ಆ್ಯಂಡ್ ಪಿಂಕ್ ಕಲರ್ದು ಇವಾಗ ನಾನು 30 ರೂಪಾಯಿಗೆ ಮಾರ್ತಾ ಇರುವಂಥದ್ದು. ಕಡಿಮೆ ರೇಟಿಗೆ ಮಾರ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಯಾಕಂದರೆ ಇದ್ರದ್ದು ಏನು ಮಾಡಿದ ಮೇಲೆ ಚೆನ್ನಾಗಿ ಅಷ್ಟೊಂದು ಇದನ್ನು ಬರೋದಿಲ್ಲ, ಫ್ಲಫಿ ಬರೋದಿಲ್ಲ. ಬಟ್ ವೈಟ್ ಕಲರ್ದು ಫ್ಲಫಿ ಬರುತ್ತೆ. ನಾನು ನಿಮಗೆ ಎರಡೂ ಕೂಡ ಮಾಡಿ ತೋರಿಸ್ತೀನಿ. ಎರಡು ಪ್ರಾಡಕ್ಟ್ನ ನೀವು ಕಂಪೇರ್ ಮಾಡಿ ನೋಡ್ಬೋದು. ಇಲ್ಲಿ ನಾರ್ಮಲಿ ನಾನು ಪಿಂಕ್ ಕಲರ್ದು ಇವಾಗ ಪ್ರಾಡಕ್ಟನ್ನು ಮಾರೋದನ್ನು ನಾನು ಹೇಳ್ತಾ ಇದ್ದೀನಿ. ಡೈಲಿ ಟು ಡೈಲಿ ಒಂದು 20 ಪೀಸನ್ನು ನಾವು ಮಾರ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನಾನಿಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. 30 ರೂಪಾಯಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಡೈಲಿ 20 ಪೀಸ್ ಕೂಡ ಮಾರಿದರೂ ಕೂಡ 600 ರೂಪಾಯಿನ ನಾನಿಲ್ಲಿ ದುಡಿತಾ ಇದ್ದೀನಿ. ಓಕೆ, ಸೊ ಇದು ತುಂಬ ಕಡಿಮೆ ಆಯಿತು ಆ್ಯಕ್ಚುಲಿ. ಸೊ ಸ್ಯಾಟಿನ್ ಬಟ್ಟೆಯಲ್ಲಿ ನಾವು ಕಷ್ಟಪಟ್ಟು ದುಡಿದಿರ್ತೀವಿ, ಒಂದೊಂದು ಪ್ರಾಡಕ್ಟ್ ಮಾಡುವಾಗ ತುಂಬಾ ಟೈಮ್ ತೊಗೊಳುತ್ತೆ. ಓಕೆ, ಸೊ ಇಲ್ಲಿ 2 ತಾಸಲ್ಲಿ ನೀವು 15 ಪೀಸನ್ನು ರೆಡಿ ಮಾಡ್ಬೋದು. ಬಟ್ ಆದರೂ ಕೂಡ ನನಗಿದು 600 ರೂಪಾಯಿ ತುಂಬ ಕಡಿಮೆ ಆಗುತ್ತೆ. ಬಟ್ ಅದೇ ಇದು ವೈಟ್ ಕಲರ್ದು ಸ್ಯಾಟಿನ್ ಬಟ್ಟೆ ಏನಿದೆ ಅಲ್ವಾ, ಸೊ ಇದನ್ನು ನಾನು ಜಾಸ್ತಿ ರೇಟಿಗೆ ಮಾರ್ತಾ ಇದ್ದೀನಿ. ಸೊ ಇದನ್ನು ನಾನು 69 ರುಪೀಸ್ಗೆ ಮಾರ್ತಾ ಇರುವಂಥದ್ದು. ಓಕೆ, ಸೊ 69 ರುಪೀಸ್ಗೆ 20 ಪೀಸ್ಗಳನ್ನ ಡೈಲಿ ಟು ಡೈಲಿ ನಾನು ಮಾರಿದರೆ 1380 ರೂಪಾಯಿ ನನಗಿಲ್ಲಿ ಸಿಗ್ತಾಯಿದೆ, ಡೈಲಿ ಸಿಗ್ತಾಯಿದೆ. ಸೊ ತಿಂಗಳಿಗೆ ಅಂತ ಅಂದ್ಕೊಳ್ಳೋದು ಬೇಡ, ತಿಂಗಳಲ್ಲಿ 30 ದಿನ ಇರುತ್ತೆ, 25 ದಿನ ಅಂತ ಅಂದ್ಕೊಳ್ಳೋಣ. 5 ದಿನ ಹಾಗೆ ಲಾಸ್ ಆಯ್ತು ಅಂತ ಅಂದ್ಕೊಂಡ್ರು ತುಂಬ ಒಳ್ಳೆ ಸಂಪಾದನೆನ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನೀವು ಕೂಡ ಮಾಡ್ಬೋದು. ಬಟ್ ಆದರೆ ಬಟ್ಟೆ ಬಗ್ಗೆ ನಾಲೆಜು ತುಂಬಾ ಮುಖ್ಯ ಆಗುತ್ತೆ. ಹೀಗಾಗಿ ಪ್ರತಿ ಬಾರಿ ನಾನು ಪ್ರಾಡಕ್ಟ್ ಮಾಡೋದು ಮಾತ್ರ ನನ್ನ ಚಾನಲಲ್ಲಿ ಹೇಳಿರಲ್ಲ, ನಿಮಗೆ ಬಟ್ಟೆ ನಾಲೆಜ್ ಕೂಡ ಹೇಳಿರ್ತೀನಿ. ಓಕೆ, ಸೊ ಇವಾಗ 2 ಪ್ರಾಡಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಪಿಂಕ್ ಕಲರ್ದು ತೋರಿಸ್ತೀನಿ ಆ್ಯಂಡ್ ನಿಮಗೆ ವೈಟ್ ಕಲರ್ದು ಕೂಡ ಮಾಡಿ ತೋರಿಸ್ತೀನಿ. ಸೊ ಯಾಕೆ ನಾನು ಪಿಂಕ್ ಕಲರ್ದು ಸ್ಯಾಟಿನ್ ಬಟ್ಟೆದು 30 ರೂಪಾಯಿ ಮಾರ್ತಾ ಇದ್ದೀನಿ ಆ್ಯಂಡ್ ವೈಟ್ ಕಲರ್ದು 69 ರೂಪಾಯಿ ಹೋಗ್ತಾ ಇದೆ. ಸೊ ಇದ್ರಿಗೆ ಡಿಫ್ರೆನ್ಸ್ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ಇದ್ರದ್ದು ಉದ್ದ ಅಳತೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಟ್ಟು ನಾನಿಲ್ಲಿ 8 ಪೀಸ್ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ನಿಮಗಿಲ್ಲಿ ಅಳತೆ ಮಾಡಿ ತೋರಿಸ್ತೀನಿ. ಸೇಮ್ ಇದೇ ಅಳತೆನೇ ನೀವಿಲ್ಲಿ ತಗೋಬೇಕಾಗುತ್ತೆ. ಓಕೆ, ಉದ್ದಕ್ಕೆ ಅಗಲಕ್ಕೆ ಎಷ್ಟು ಇರಬೇಕು ಅಂತ ಹೇಳಿ. ಸೊ ಇಲ್ಲಿ ನೋಡಿ, ನಾನು ಇಲ್ಲಿ ಉದ್ದಕ್ಕೆ ತೊಗೋತಾ ಇರುವಂಥದ್ದು ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ, ಸ್ವಲ್ಪ ಝೂಮ್ ಮಾಡಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಾನು ಎಷ್ಟು ತೊಗೊಂಡಿದ್ದೀನಿ, 20 ಇಂಚ್ ತೊಗೊಂಡಿರುವಂಥದ್ದು. ಆ್ಯಂಡ್ ಅಗಲಕ್ಕೆ ಇದು 5ರಿಂದ 5.5 ತೊಗೋಬೋದು. ಓಕೆ, ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, 5.5 ತೊಗೊಂಡಿದ್ದೀನಿ ಅಗಲಕ್ಕೆ. ಓಕೆ, ಇಷ್ಟಾದರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಒಂದು ಪ್ರಾಡಕ್ಟು ರೆಡಿ ಆಗುತ್ತೆ. ಒಂದೊಂದು ಪೀಸನ್ನು ಕೂಡ 69 ರೂಪಾಯಿಗೆ ನಾನು ಇದನ್ನು ಮಾರ್ತಾ ಇದ್ದೀನಿ. ಓಕೆ, ಸೊ ಲೇಟೆಸ್ಟ್ ನನಗೆ ಬಂದಿರೋಂಥ ಆರ್ಡರ್ ಏನಿತ್ತಲ್ವ 95 ರುಪೀಸ್ಗೂ ಕೂಡ ಹೋಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಸೊ ಸ್ವಲ್ಪ ಜಾಸ್ತಿ ಆರ್ಡರ್ ಬರಬೇಕು ಅಂದರೆ ನಾನು 69 ರುಪೀಸ್ಗೆ ಇದನ್ನು ಇವಾಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಈ ಒಂದು ಬಟ್ಟೆಯಿಂದ. ಅದೇ ಪಿಂಕ್ ಕಲರ್ ಬಟ್ಟೆ ಅಂತ ಅಂದಿದ್ದೀನಿ, ಅದರಿಂದ ಫಿನಿಶಿಂಗ್ ಬರುತ್ತೆ, ಬಟ್ ಆದರೆ ಫ್ಲಫಿನೆಸ್ ಬರೋದಿಲ್ಲ. ಸೊ ಕಂಪೇರ್ ಮಾಡಿ ನೋಡೋಣ, ನಿಮಗೆ ತೋರಿಸ್ತೀನಿ. ನಿಮ್ಮ ಒಪಿನಿಯನ್ ಕೂಡ ತುಂಬ ಮುಖ್ಯ. ಸೊ ಇಲ್ಲಿ ನಾನು ಸೈಡಲ್ಲಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಹೇಗೆ ಕಟ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಸೈಡಲ್ಲಿ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಹೇಗೆ ಕಟ್ ಮಾಡ್ಕೊಳ್ಳೋದು, ಸೊ ಅದನ್ನು ಸ್ವಲ್ಪ ನಿಧಾನವಾಗಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಝೂಮ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಸೈಡಲ್ಲಿ ಹೇಗಿರುತ್ತೆ ಅಂತ ಸ್ವಲ್ಪ
ಕರ್ವ್ ಮಾಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ನಾನಿಲ್ಲಿ ಮೊದಲು ಕಟ್ ಮಾಡಿ ಚೆನ್ನಾಗಿ ಇದನ್ನು ಫಿನಿಶ್ ಮಾಡಿಕೊಂಡು ನಂತರ ಸೈಡಲ್ಲಿ ಕಾರ್ನರಲ್ಲಿ ನಾವೇನು ಮಾಡಬೇಕಂದ್ರೆ ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಜಸ್ಟ್ ಕಾರ್ನರಲ್ಲಿ ರೌಂಡ್ ಶೇಪ್ ಬರಬೇಕದು. ಓಕೆ, ಸೊ ನಾನಿವಾಗ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ ಸೀದಾ ಸೀದಾ ಕಟ್ ಮಾಡಬಾರ್ದು. ಇದನ್ನು ಸ್ವಲ್ಪ ವಕ್ರ ಅಂತ ಹೇಳ್ತೀವಿ ಅಥವಾ ನಾವು ಕರ್ವ್ ಅಂತ ಹೇಳ್ತೀವಿ. ಸೊ ಕಾರ್ನರಲ್ಲಿ ಕರ್ವ್ ಮುಖಾಂತರ ಕಟ್ ಮಾಡ್ಕೊಂಡು ನಾನಿವಾಗ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ರೌಂಡ್ ಶೇಪಲ್ಲಿ ಬರಬೇಕಿದು ಕಾರ್ನರಲ್ಲಿ. ಲೈಕ್ ಇವಾಗ ಅಂಬ್ರೆಲ್ಲ ಎಲ್ಲ ಸ್ಕರ್ಟ್ ಎಲ್ಲ ನಾವು ಹೊಲಿತೀವಲ್ವಾ, ಅವಾಗೆಲ್ಲ ಕಟ್ ಮಾಡ್ತೀವಲ್ವ, ಅದೇ ರೀತಿಯೇ ರೌಂಡ್ ಶೇಪಲ್ಲಿ ಕಾರ್ನರಲ್ಲಿ ಕಟ್ ಮಾಡ್ಕೋಬೇಕು. ಸೊ ಇವಾಗ ನಾನು ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ, ಬಟ್ ಅದು ಕೂಡ ಒಂದು ಸಾರಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ಅಂತ. ಕೆಳಗಡೆ ಇದು ಈ ರೀತಿ ರೌಂಡಲ್ಲಿ ಬರಬೇಕು. ಓಕೆ, ಆ್ಯಂಡ್ ಇದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಸೊ ಮೇನ್ ಇರುವಂಥದ್ದು ಇದು ಕಟ್ ಮಾಡೋದು. ಸೊ ಕಾರ್ನರಲ್ಲಿ ಇದೇನು ಕಟ್ ಮಾಡ್ತಾ ಇದ್ದೀವಿ ಇದೇ ಶೇಪನ್ನು ಚೆನ್ನಾಗಿ ತರುತ್ತೆ ಪ್ರಾಡಕ್ಟಲ್ಲಿ. ಇದು ಸರಿಯಾಗಿ ನೀವು ಕಟ್ ಮಾಡಿಲ್ಲ ಅಂತಂದರೆ ಪ್ರಾಡಕ್ಟು ಚೆನ್ನಾಗಿ ಬರೋದಿಲ್ಲ. ಓಕೆ, ಸೊ ಚೆನ್ನಾಗಿ ಬಂದಿಲ್ಲ ಅಂದರೆ ಅದಕ್ಕೆ ಆರ್ಡ್ರ್ ಕೂಡ ಬರೋದಿಲ್ಲ. ಹೀಗಾಗಿ ಬಟ್ಟೆ ಕಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಿ, ಒಂದು ಬಿಟ್ಟು 2 ಸಾರಿ ನೋಡ್ಕೊಳ್ಳಿ, ನಂತರ ಕಟ್ ಮಾಡಿ. ಓಕೆ, ಆ್ಯಂಡ್ ಫಸ್ಟ್ ಟೈಮ್ ಮಾಡೋರು ಭಯ ಪಡೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಬಟ್ಟೆ ಹಾಳಾಗುತ್ತೆ ಪರವಾಗಿಲ್ಲ, ಬಟ್ ಆದರೆ ಒಂದು ಸಾರಿ ನೀವು ಚೆನ್ನಾಗಿ ಕಲ್ತ್ರಿ ಅಂತಂದರೆ ಸೊ ತುಂಬ ಆರ್ಡರ್ಸ್ ಬರುತ್ತೆ. ಚಿಕ್ಕ ಚಿಕ್ಕ ಪೀಸ್ ಅಲ್ವಾ, ನೀವೆಲ್ಲರೂ ಜರ್ನಿ ಮಾಡ್ತಾಯಿದ್ರು ಕೂಡ ಯಾರ್ದಾದ್ರೂ ಮನೆಗೆ ಹೋದರೂ ಕೂಡ ಇದನ್ನು ಈಸಿಲಿ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಬ್ಯಾಗ್ಸಲ್ಲಿ ಮತ್ತು ಬಾಕ್ಸಲ್ಲಿ, ಚಿಕ್ಕ ಚಿಕ್ಕ ಬಾಕ್ಸಲ್ಲಿ. ಅಲ್ಲಿ ಕೂತ್ಕೊಂಡು ನೀವು ಮಾತಾಡ್ತಾ ಇದನ್ನ ಕಂಪ್ಲೀಟ್ ಮಾಡ್ಬೋದು. ಸುಮಾರು ಜನ ಮಾಡ್ತಾರೆ ಆ ರೀತಿ ಕೂಡ. ಸೊ ಆ ರೀತಿ ನೀವು ಮಾಡ್ಬೋದು. ನಾನು ಕೂಡ ಸಮ್ಟೈಮ್ಸ್ ಟ್ರಾವೆಲ್ ಮಾಡುವಾಗ ನಮ್ಮ ಗಾಡಿಯಲ್ಲಿ ಸೊ ಇದನ್ನ ಇದೇ ರೀತಿಯೇ ಒಂದು ಕಂಟೈನರಲ್ಲಿ ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿ ಬಂದಾಗ ಒಂದು ರೆಡಿ ಮಾಡಿ ಇಟ್ಟಿರ್ತೀವಿ. ಸೊ ಆರ್ಡರ್ ಬಂದ ತಕ್ಷಣ ಕಳಿಸ್ಬಿಟ್ಟಿರ್ತೀನಿ. ಸೊ ಆ ರೀತಿ ಎಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಷ್ಟಪಡಬೇಕಾಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಆದರೆ ಇದು ತುಂಬ ಈಸಿಯಾಗಿ ತುಂಬಾ ಬೇಗ ರೆಡಿ ಆಗುವಂಥ ಪ್ರಾಡಕ್ಟ್ಗಳಿವೆಲ್ಲ. ಸೊ ಇವುಗಳಿಗೆ ಇವಾಗ ಬೇಡಿಕೆ ಕೂಡ ತುಂಬ ಇದೆ. ಓಕೆ, ಸೊ ಒಂದು ಬ್ಲೌಸ್ ಹೊಲಿದ್ರೆ 200-300 ರೂಪಾಯಿ ನಮಗೆ ಸಿಗುತ್ತೆ. ಓಕೆ, ಬಟ್ ಅದರಲ್ಲಿ 2-3 ಪೀಸ್ ಮಾರಿದರೂ ಕೂಡ ಅದೇ ರೇಟ್ ಬಂದುಬಿಡುತ್ತೆ. ಸೊ ಆ ರೀತಿ ಕ್ಯಾಲ್ಕುಲೇಷನ್ ನಾನು ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಕೆಲಸ ಪ್ರೊಫೆಷ್ನಲ್ ಆಗಿ ಟೈಲರಿಂಗ್ ಕಲಿದೇ ಇರುವಂಥ ಹೆಣ್ಮಕ್ಳಿಗೆ ಮೇನ್ ಮುಖ್ಯವಾಗಿ ನಾನು ಹೇಳ್ತಾ ಇರುವಂಥದ್ದು. ಯಾಕಂದರೆ ಕಲಿತವ್ರಿಗೆ ಆಲ್ರೆಡಿ ಸುಮಾರು ಒಂದು ಜಾಬ್ ಸಿಕ್ಕೇ ಸಿಗುತ್ತೆ ಅಥವಾ ಟೈಲರಿಂಗ್ ಕೆಲಸ ಸಿಕ್ಕೇ ಸಿಗುತ್ತೆ. ಬಟ್ ಅರ್ಧಂಬರ್ಧ ಕಲ್ತಿರೋಂಥ ಹೆಣ್ಮಕ್ಳು ಮನೇಲಿ ತುಂಬ ಕಷ್ಟ ಇದೆ ಅಂತ ಅನ್ನೋರು, ಕಷ್ಟಪಟ್ಟು ದುಡಿತೀನಿ ಬಟ್ ಆದರೆ ನನಗೆ ದಾರಿ ಗೊತ್ತಾಗ್ತಾಯಿಲ್ಲ ಅನ್ನೋರಿಗೆ ಸೊ ಈ ವಿಡಿಯೋಸ್ಗಳನ್ನ ನಾನು ಮಾಡಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಚಿಕ್ಕ ಚಿಕ್ಕ ಡೌಟ್ ಇದ್ದರೂ ಕೂಡ ನೀವು ಮುಂದುವರಿಯೋದಕ್ಕೆ ಭಯ ಪಡ್ತೀರಾ. ಹೀಗಾಗಿ ನಾನು ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ವಿಡಿಯೋದಲ್ಲಿ. ಸೊ ರೆಗ್ಯುಲರ್ ವೀಡಿಯೋಸ್ಗಳನ್ನ ನೋಡ್ತಾ ಹೋದ್ರಿ ಅಂತಂದರೆ ನಿಮಗೆ ಸುಮಾರು ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ನ್ಯೂ ಪ್ರಾಡಕ್ಟ್ ಐಡಿಯಾಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಅವುಗಳನ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಸೊ ಈ ರೀತಿ ಕೂಡ ನೀವು ಕರ್ವಲ್ಲಿ ಇದನ್ನ ಕಟ್ ಮಾಡ್ಕೋಬೋದು. ಅದು ಬೇಡ ಅಂತಂದ್ರೂ ಕೂಡ ರೌಂಡ್ ಸರ್ಕಲಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಈಗ ಎಲ್ಲ ಪೀಸ್ಗಳನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಅದೇ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಸೊ ಕರ್ವಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ಸೊ ಇವಾಗ ಮೇನ್ ಬರುವಂಥದ್ದು ಸ್ಟಿಚಿಂಗ್. ಸೊ ಹೊಲಿಗೆ ಹಾಕೋದು. ಸೊ ಹೊಲಿಗೆ ಹಾಕುವಾಗ ಫಸ್ಟಿಗೆ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಹೊಲಿಗೆ ಹಾಕಬೇಕು ಅಂತ ಹೇಳಿ. ಅದೇ ರೀತಿಯೇ ಹೊಲಿಗೆನ ಹಾಕಿ ಸೊ ಸೈಡಲ್ಲಿ ನೋಡಿ ಈ ರೀತಿ ಕರ್ವ್ ಬಂದಿದೆ ಅಲ್ವಾ, ಒಂದು ಮಧ್ಯದಲ್ಲಿ ನೋಡಿ ಈ ರೀತಿ ಇದೆ ಅದು. ಸೊ ಇದನ್ನು ಜಸ್ಟ್ ಹಾಫ್ ಫೋಲ್ಡ್ ಮಾಡಬೇಕು. ಹಾಫ್ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಮಧ್ಯದಲ್ಲಿ ಇಲ್ಲೇನಿರುತ್ತಲ್ವಾ, ಈ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಹೊಲಿಗೆ ಹಾಕಬಾರ್ದು. ಓಕೆ, ಸೊ ಬಾಕಿ ಎಲ್ಲ ಕಡೆ ಕೂಡ ಹೊಲಿಗೆ ಹಾಕಬೇಕಾಗುತ್ತೆ. ಆ್ಯಂಡ್ ಮೇನ್ ಇದು ನಾನು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ ಅದೇ ರೀತಿಯೇ ಮನೇಲಿ ಯಾವುದಾದ್ರು ಬಟ್ಟೆ ಇದ್ದರೆ ಹಳೆಯದು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿ. ಸ್ವಲ್ಪ ಕೆಟ್ಟದ್ರೂ ಪರವಾಗಿಲ್ಲ, ಮತ್ತು ಪದೇ ಪದೇ ಟ್ರೈ ಮಾಡಿ. ಸೊ ಆ ಪರ್ಫೆಕ್ಟ್ ಬರೋವರೆಗೂ, ಪರ್ಫೆಕ್ಟ್ ಬಂದ ಮೇಲೆ ತಂದಿರೋಂಥ ಬಟ್ಟೆ ಹೊಸ ಬಟ್ಟೆನ ಕಟ್ ಮಾಡಿ ಸ್ಟಾರ್ಟ್ ಮಾಡಿ. ಇವಾಗ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಮೇನ್ ಅಂತಂದರೆ ದಾರ ಆ್ಯಕ್ಚುಲಿ ನಾವು ಸೂಜಿದಲ್ಲಿ ಹಾಕುವಾಗ ಮೇಲ್ಗಡೆ ಈ ಒಂದು ಏನು ಸಿಲಾಯಿ ಮಷೀನಲ್ಲಿ ಲೈಟ್ ಇದೆ, ನೀವು ನೋಡ್ತಾ ಇರ್ಬೋದು. ಆ ಲೈಟ್ ಇರೋ ಕಾರಣ ಆದಷ್ಟು ಬೇಗನೆ ನಾನೇನು ಮಾಡ್ತಾಯಿದ್ದೀನಿ, ಸೂಜಿನ ದಾರದಲ್ಲಿ ಆರಾಮವಾಗಿ ಪೋಣಿಸ್ತಾ ಇದ್ದೀನಿ. ಓಕೆ, ಸೊ ಯಾಕಂದರೆ ಇದು ಮಷೀನಲ್ಲಿ ಲೈಟ್ ಇರೋ ಕಾರಣ ತುಂಬಾ ಹೆಲ್ಪ್ ಆಗುತ್ತೆ. ರಾತ್ರಿ ಹೊತ್ತು ಕೂಡ ತುಂಬ ಈಸಿಲಿ ನಾನು ಇದರಿಂದ ಸ್ಟಿಚ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಇವತ್ತು ಸ್ಟಿಚ್ ಮಾಡುವಂಥ ವೀಡಿಯೋ ಏನು ನೋಡ್ತಾ ಇದ್ದೀರಿ ನೀವು, ಇದು ಅರ್ಲಿ ಇನ್ ದಿ ಮಾರ್ನಿಂಗ್ ನಾನು 3:30ಗೆ ಇದನ್ನು ಹೊಲಿತಾ ಇರುವಂಥದ್ದು. ಸೊ ಏನಪ್ಪ 3:30 ಹೊಲಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್ ಡೆಫಿನೆಟ್ಲಿ, ಯಾಕಂದರೆ ನನಗೆ ಮಾರ್ನಿಂಗಿಂದ ಅಂದರೆ 7 o'clockಯಿಂದ ಮನೇಲಿ ಕೂಡ ಕೆಲಸ ಇರುತ್ತೆ ಸ್ನೇಹಿತರೆ. ಮನೇಲಿ ಅಡುಗೆ ಮಾಡೋದಾಯಿತು, ಮತ್ತು ಎಲ್ಲ ಮಗನಿಗೆ ಟಿಫಿನ್ನು, ಮತ್ತು ಅವರೆಲ್ಲ ಸ್ಕೂಲ್ ಹೋಗೋ ಸೊ ಸುಮಾರು ಕೆಲಸಗಳಿರುತ್ತೆ. ಸೊ ಆ ಕೆಲಸದಲ್ಲೂ ಕೂಡ ನಾನು ಈ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಕಾರಣ ನಾನು ಬೇಗ ಏಳ್ತಾ ಇರೋವಂಥದ್ದು. ಬೇಗ ಎದ್ದುಬಿಟ್ಟು ನಾನು ಮೊದಲು ಎಲ್ಲ ಮಲಗಿರ್ತಾರಲ್ವ, ಸೊ ಆವಾಗ ನಿಧಾನಕ್ಕೆ ಈ ಮಷೀನ್ ಆವಾಜ್ ಬರಲ್ಲ, ಅಂದರೆ ಸೌಂಡ್ ಇರಲ್ಲ ಮನೆಯಲ್ಲಿ, ತುಂಬ ಸ್ಮೂತಾಗಿ ಹೋಗ್ತಾ ಇರುತ್ತೆ. ಅಂದರೆ ನಾರ್ಮಲ್ ಮಷೀನ್ ಏನಿರುತ್ತೆ ತುಂಬಾ ಸೌಂಡ್ ಮಾಡುತ್ತೆ. ಈ ಮಷೀನ್ ಸೌಂಡ್ ಮಾಡಲ್ಲ, ತುಂಬಾ
ಲೈಟಾಗಿ ಆವಾಜ್ ಇರುತ್ತೆ ಅದ್ರದ್ದು, ಅಷ್ಟೊಂದು ಗೊತ್ತಾಗಲ್ಲ. ಸೊ ಹೀಗಾಗಿ ಮನೇಲಿ ಎಲ್ಲರೂ ಕೂಡ ಮಲಗಿದ್ರು ಕೂಡ ಪರವಾಗಿಲ್ಲ, ನಾನು ನಿಧಾನವಾಗಿ ಹೋಗ್ಬಿಟ್ಟು ಈ ಕೆಲಸವನ್ನ ಮೊದಲು ಮಾಡಿ ಮುಗಿಸ್ತೀನಿ. 7 ಗಂಟೆವರೆಗೂ ನಂದೆಲ್ಲ ಹೊಲಿಗೆ ಎಲ್ಲ ಮುಗಿದ್ಬಿಡುತ್ತೆ. ಅದಾದ ನಂತರ ನಾನು 7:00ಗೆ ನಾನು ಅಡುಗೆ ಮನೆಗೆ ಹೋಗ್ತೀನಿ. ನಂತರ ಅಲ್ಲಿಂದ ನನ್ನ ಡೈಲಿ ರೂಟೀನ್ ಶುರು ಆಗುತ್ತೆ. ಸೊ ಆವಾಗ ನಾನು ಎಲ್ರನ್ನೂ ಎಬ್ಬಿಸ್ತೀನಿ. ಸೊ ಈ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಡೇದಲ್ಲಿ ಇನ್ನೂ ಸುಮಾರು ಥರದ ನಿಮ್ಮ ಥರನೇ ನನಗೂ ಕೂಡ ಕೆಲಸಗಳಿರುತ್ತೆ. ಸೊ ನಾನು ಹೇಳೋದು ಒಂದೇಂದರೆ, ಕೆಲವರಿಗೆ ಟೈಮ್ ಇಲ್ಲ ಅಂತ ನಾವು ಸ್ಕಿಪ್ ಮಾಡಿಬಿಡ್ತೀವಿ. ಮನೇಲಿ ಸಮಸ್ಯೆಗಳಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಫೈನಾನ್ಷಿಯಲಿ ಕೂಡ. ಬಟ್ ಅಂಥವ್ರು ಟೈಮ್ ತೆಗೆದು ಮಾಡ್ಬೋದು ಅಂತ ನಾನು ಜಸ್ಟ್ ಹಾಗೆ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ಸೊ ಇದು ಬೆಳಿಗ್ಗೆ 3:30ಗೆ ನಾನು ಶೂಟ್ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ನಿಮಗೆ ನನ್ನ ಧ್ವನಿ ಕೂಡ ಒಂದು ಸ್ವಲ್ಪ ಇದು ವಾಯ್ಸ್ ಒಂಥರ ಕೇಳಿಸ್ತಾ ಇರ್ಬೋದು ಅಲ್ವಾ? ಸೊ ಈ ಕ್ಲಿಯರ್ ಇಲ್ಲ. ಸೊ ಆ ರೀತಿ ಇದೆ. ಓಕೆ. ಬಟ್ ಆದರೆ ಪರವಾಗಿಲ್ಲ, ನಮ್ಗೆ ಖುಷಿ ಕೊಡುವಂಥ ಕೆಲಸ ಇದ್ದರೆ ರಾತ್ರಿ 2 ಗಂಟೆಗೆ ಎಬ್ಸಿದ್ರು ಕೂಡ ಕೆಲಸ ಮಾಡೋ ಹಾಗಿದ್ದೀನಿ ನಾನು. ಸೊ ಆ ರೀತಿ ನಾನು ಮಾಡ್ತೀನಿ. ಸೊ ಈ ಪ್ರಾಡಕ್ಟ್ ಮಾಡೋದಂದರೆ ನಂಗೆ ತುಂಬ ಖುಷಿ. ಹೀಗಾಗಿ ಇದನ್ನೇ ಬಿಸ್ನೆಸ್ಸಾಗಿ ನಾನು ಕನ್ವರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಇವಾಗ ನೋಡಿ, ಮೇನ್ ಅಂತಂದರೆ ನಾನು ಹೇಳಿರೋ ಥರನೇ ಹೊಲಿಗೆ ಹಾಕ್ತಾ ಇದ್ದೀನಿ. ಸೈಡಲ್ಲಿ ಕರ್ವದಲ್ಲಿ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಕರ್ವ್ ಬರಬೇಕು, ಆ ರೀತಿ ಹೊಲಿಗೆ ಹಾಕ್ಕೋಬೇಕು. ಅಂದಾಗ ಮಾತ್ರ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಪೀಸ್ಗಳನ್ನ ನಾನು ಇದೇ ರೀತಿಯೇ ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಸೈಡಲ್ಲಿ ಕರ್ವ್ ಹಾಕುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಅದು ಕರ್ವ್ ಸರಿಯಾಗಿ ಬರದೇ ಹೋದರೆ ಪ್ರಾಡಕ್ಟ್ ಚೆನ್ನಾಗಿ ಕಾಣಿಸಲ್ಲ. ಓಕೆ. ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಆರ್ಡರ್ಸ್ ಬರೋದಿಲ್ಲ. ಹೀಗಾಗಿ ಟೈಮ್ ವೇಸ್ಟ್ ಆಗುತ್ತೆ, ಬಟ್ಟೆ ಕೂಡ ವೇಸ್ಟ್ ಆಗುತ್ತೆ. ಹೀಗಾಗಿ ಕೇರ್ಫುಲ್ ಆಗಿರಿ. ಆ್ಯಂಡ್ ನಾನು ಹೇಳಿರೋ ಅಳತೆನ ನೀವು ಟ್ರೈ ಮಾಡ್ಬೋದು. ಸೇಮ್ ಅದೇ ಅಳತೆ ಇಟ್ಟು ಮಾಡಿ ನೋಡಿ, ಒಂದು ಹಳೆ ಬಟ್ಟೆ ತೊಗೊಂಡು. ಸೊ ಪ್ರಾಡಕ್ಟು ತುಂಬ ಚೆನ್ನಾಗಿ ಬಂದಮೇಲೆ ಹೊಸ ಬಟ್ಟೆನ ಯೂಸ್ ಮಾಡಿ. ಇದರಲ್ಲೂ ಕೂಡ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ. ಅದರಲ್ಲೂ ಕೂಡ ಇವಾಗ ವಿಂಟರ್ ಚಳಿಗಾಲದಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ಮಾಡಿದರೆ ತುಂಬಾ ಬೇಗ ಆರ್ಡರ್ಸ್ಗಳು ಬರುತ್ತೆ. ಸೊ ಅದು ತುಂಬಾ ಟ್ರೆಂಡಿಂಗಲ್ಲಿರುವಂಥ ಪ್ರಾಡಕ್ಟ್ಗಳೇ, ಅವುಗಳನ್ನೇ ತೋರಿಸಿರುವಂಥದ್ದು ನಾನು. ಸೊ ಬೇಕಂದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಹಳೆ ಲೇಟೆಸ್ಟ್ ಒಂದು ವಿಡಿಯೋ ಇದೆ. ಸೊ ಅದ್ರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ಜಸ್ಟ್ ಚಾನಲಲ್ಲಿ ಚೆಕ್ ಮಾಡಿ ಲಾಸ್ಟ್ ವಿಡಿಯೋನ. ಆ್ಯಂಡ್ ಇವಾಗ ನಾನು ಒಟ್ಟು 8 ಪೀಸ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಇದನ್ನು ನಾನು ಯಾವ ರೀತಿ ಮೀಶೋದಲ್ಲಿ ಹಾಕ್ತೀನಿ ಕ್ಯಾಟ್ಲಾಗಲ್ಲಿ, ಮತ್ತು ಯಾವ ರೀತಿ ಪ್ರೈಸ್ ಡಿಸೈಡ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಸಂಪೂರ್ಣ ಒಂದು ವೀಡಿಯೋ ಹಾಕ್ತಾ ಇದ್ದೀನಿ ನಾನು. ಸೊ ಯಾರಾದರೂ ನೋಡ್ತೀವಿ, ನಾವು ಕೂಡ ಮಾಡ್ತೀವಿ ಅಂತ ಅನ್ನೋರಿದ್ರೆ ಖಂಡಿತವಾಗ್ಲೂ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನೊಂದು ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ನಿಮಗೆ. ಆ ಚಾನಲ್ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಲ್ಲಿ ಈ ರೀತಿ ಒಂದು ಅಪ್ಡೇಟ್ಗಳನ್ನ ಹಾಕ್ತಾ ಇದ್ದೀನಿ. ಬಿಸ್ನೆಸ್ ರಿಲೇಟೆಡ್ ಏನೇನು ನಾನು ಮಾಡ್ತಾ ಇದ್ದೀನಿ ಅದನ್ನೆಲ್ಲೂ ಕೂಡ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ನಿಮ್ಗೊಂದು ಐಡಿಯಾ ಬರ್ತಾ ಹೋಗುತ್ತೆ. ಅದೇ ರೀತಿ ನೀವು ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಯಾರು ಕೂಡ ಇಷ್ಟೊಂದು ಕ್ಲಿಯರಾಗಿ ಹೇಳೋದಿಲ್ಲ, ತೋರಿಸೋದಿಲ್ಲ. ಬಟ್ ಆದರೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಎಲ್ಲ ಕ್ಲಿಯರಾಗಿ ಹೇಳೋದಕ್ಕೆ ಟ್ರೈ ಮಾಡಿರ್ತೀನಿ, ಬೆಸ್ಟ್ ಟು ಬೆಸ್ಟ್ ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳಿ. ಸೊ ಆ ಚಾನಲ್ನ ಒಂದು ಸಾರಿ ಚೆಕ್ ಮಾಡಿ, ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಆ್ಯಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ GST ರಿಲೇಟೆಡ್ ಸುಮಾರು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ನಾನಲ್ಲಿ. GST ತೊಗೋಬೇಕಾ, ತೊಗೋಬಾರ್ದಾ, ತೊಗೊಂಡ್ರೆ ಏನಾಗುತ್ತೆ, ತೊಗೊಳ್ದಿದ್ರೆ ಏನಾಗುತ್ತೆ, ಸೊ ಎಲ್ಲವೂ ಕೂಡ ನಾನಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಒಂದು ಸಾರಿ ನೋಡಿಕೊಂಡೇ ನಂತರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಯಾಕಂದರೆ ನಿಮಗೆ ಲಾಂಗ್ ಟರ್ಮ್ಗೋಸ್ಕರ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ, ಸೊ ಹೀಗಾಗಿ ನಿಮಗೆ GST ಅಂದರೆ ಏನು ಅಂತ GST ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಇಲ್ಲಪ್ಪ ನಮಗೆ ಹಾಗೆ ಬಿಸ್ನೆಸ್ ಮಾಡೋಕ್ಕೂ ಸೀರಿಯಸ್ ಇಲ್ಲ ಅಂತಂದರೆ, ಸೊ GST ಬಗ್ಗೆ ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಟ್ ಆದರೆ ನಿಮಗೆ ಒಳ್ಳೆಯ ಒಂದು ಲಾಂಗ್ ಟರ್ಮಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ, ಚೆನ್ನಾಗಿ ದುಡಿಬೇಕಂತ ಅಂದ್ಕೊಂಡಿದ್ರೆ GST ಗೊತ್ತಿರಬೇಕು. GST ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ನಾಲೆಜ್ ಇರಬೇಕು. ಯಾಕಂದರೆ ಬಿಸ್ನೆಸ್ ಅಂತ ಬಂದಾಗ ನಿಮ್ಮ ಒಂದು ಏನು ಪ್ರಾಫಿಟ್ ಆಯಿತು, ಓಕೆ. ಸೊ ಅದೆಲ್ಲ ಮೇನ್ ಸರ್ಕಾರ ನೋಡ್ತಾ ಇರುತ್ತೆ, ಟ್ರಾನ್ಸಾಕ್ಷನ್ ಎಲ್ಲ. ಹೀಗಾಗಿ ನಿಮಗೆ GST ಬಗ್ಗೆ ನಾಲೆಜ್ ಇರಬೇಕು ಅನ್ನೋದೇ ತುಂಬ ಮುಖ್ಯ. ಓಕೆ. ಸೊ ಇವಾಗ ನಾನು ಪ್ರಾಡಕ್ಟ್ನ ಇವಾಗ ನೋಡಿ, ಒಳಗಡೆ ಇರೋ ಬಟ್ಟೆನ ಆಚೆ ತರ್ತಾ ಇದ್ದೀನಿ. ನಾನು ಮಧ್ಯದಲ್ಲಿ ಏನು ಸ್ಟಿಚ್ ಮಾಡಿರಲಿಲ್ಲ ನೋಡಿ. ಸೊ ಅಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಏನು ಮಾಡಿದ್ದೀನಿ ಇಷ್ಟು ಮಾಡಿದರೆ ಸಾಕು. ಸೂಜಿ ದಾರದಿಂದ ಮಾಡ್ಬೋದು, ಬಟ್ ಆದರೆ ತುಂಬಾ ಕೈ ಹಿಡಿಯುತ್ತೆ ಸ್ನೇಹಿತರೆ. ಯಾವುದಾದ್ರೂ ಹಳೆಯ ಮಷಿನ್ಸ್ ಇದ್ದರೆ ಅದನ್ನ ತೊಗೊಳ್ಳಿ ಸೆಕೆಂಡ್ ಹ್ಯಾಂಡು. ಇಲ್ಲಾಂದರೆ ಇವಾಗ ವಿದ್ಯುತ್ ಚಾಲಿತ ಇದೇ ರೀತಿ ಏನು ಎಲೆಕ್ಟ್ರಾನಿಕ್ ಮಷಿನ್ಗಳನ್ನ ಸರ್ಕಾರ ಕೊಡ್ತಾ ಇದೆ. ಸೊ ಯಾರಾದರೂ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಒಂದು ಸಾರಿ ಹಾಕಿ, ಅದನ್ನು ಕೂಡ ಟ್ರೈ ಮಾಡಿ. ಸಪೋಸ್ ಮೇ ಬಿ ನಿಮಗೆ ಫ್ರೀ ಸಿಲಾಯಿ ಮಷಿನ್ ಸಿಗ್ಬೋದು ಅಂತ. ಓಕೆ. ಆ್ಯಂಡ್ ಇಲ್ಲಿ ನೋಡಿ, ಕೊನೆಯಲ್ಲಿ ನಾನು ಶೇಪ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ಸ್ಟಿಚಿಂಗ್ ಇದೇ ರೀತಿಯೇ ಬಿಟ್ಟು ಹೋಗಿರುತ್ತೆ ಸಮ್ಟೈಮ್ಸು. ಓಕೆ. ಸೊ ಆ ರೀತಿ ಹೋದಾಗ ಮತ್ತೆ ನೀವು ಸ್ಟಿಚ್ ಹಾಕಬೇಕಾಗುತ್ತೆ. ಹೀಗಾಗಿ ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ. ಆ ಸೈಡಲ್ಲಿ ಸ್ವಲ್ಪ ಸ್ಟಿಚಿಂಗು ಆಗಿರಲಿಲ್ಲ, ಅದು ಹಾಗೇ ಇತ್ತು ಅಂತ ಅನ್ಕೋತೀನಿ, ಬ್ಲ್ಯಾಂಕು. ಸೊ ಹೀಗಾಗಿ ನಾನು ಅದನ್ನು ಮತ್ತೊಂದು ಸಾರಿ ಸ್ಟಿಚ್ ಮಾಡ್ತೀನಿ ಇವಾಗ. ಸೊ ಇದಾದ ನಂತರ ನೆಕ್ಸ್ಟ್ ನೋಡಿ, ಎಲ್ಲವೂ ಪ್ರಾಡಕ್ಟ್ ಏನೇನು ಇತ್ತಲ್ವ ಎಲ್ಲವೂ ಕೂಡ ಇವಾಗ ಉಲ್ಟಾ ಮಾಡ್ತಾಯಿದ್ದೀನಿ. ಒಳಗಡೆ ಇರೋ ಬಟ್ಟೆನ ಆಚೆ ತರ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿ ಬರುತ್ತೆ ಇದು ಪ್ರಾಡಕ್ಟು. ಆ್ಯಂಡ್ ನಾನು ಕೂಡ ಒಂದು ಸಾರಿ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋಸಲ್ಲಿ.
ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ. ಶಾರ್ಟ್ ವೀಡಿಯೋಸ್‌ಗಳನ್ನ ನೋಡ್ತಾ ಹೋಗಿ. ಶಾರ್ಟ್ಸ್ ವೀಡಿಯೋದಲ್ಲಿ ನಾನು ನಿಮಗೆ ಇದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ ಮೇಲಿಂದ. ಸೊ ಅದರಿಂದ ಏನು ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಐಡಿಯಾ ಬರುತ್ತೆ ಅಂತ ಹೇಳಿ. ಮತ್ತು ಫೋಟೋಶೂಟ್ ಬಗ್ಗೆ ಹೇಳಿದ್ರಿ. ಫೋಟೋಶೂಟ್ ಹೇಗೆ ಮಾಡಬೇಕು, ಮತ್ತು ಹೇಗೆ ನಾವು ಸೆಲ್ಲರ್ ಆಗಿ ವರ್ಕ್ ಮಾಡ್ಬೋದು, ಮೀಶೋದಲ್ಲಿ ನಮ್ಗೆ ಹೊಲಿಗೆ ಕೆಲಸ ಹೇಗೆ ಸಿಗುತ್ತೆ, ಯಾವ ರೀತಿ ಮಾಡ್ಬೋದು ಅಂತ. ಮೀಶೋದಲ್ಲಿ ಹೊಲಿಗೆ ಕೆಲಸ ಸಿಗುತ್ತೆ ಅಂತ ನಾನು ನಿಮಗೆ ಥಂಬ್ನೇಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಇದೇ ಒಂದು ಏನು ಹೊಲಿಗೆ ಕೆಲಸ ಇದೆ, ಇದೇ ಆ್ಯಕ್ಚುಲಿ ಆರ್ಡರ್ಸ್ಗಳು ಬಂದ ಹಾಗೆ ನೀವು ಇಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾ ಹೋಗ್ತೀರಾ. ತುಂಬಾ ಈಸಿಯಾಗಿರೋಂಥ ಕೆಲಸ ಇರುತ್ತೆ. ಯಾವುದೇ ರೀತಿ ಹೆಡ್‌ಏಕ್ ಇರೋದಿಲ್ಲ. ನನಗೂ ಕೂಡ ತುಂಬಾ ಮೊದಲಿಂದ ಭಯ ಆಗ್ತಾಯಿತ್ತು. ಇದನ್ನು ಸ್ಟಾರ್ಟ್ ಮಾಡಬೇಕು, ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನಾನಿರೋ ಕಡೆ ಡೈಲಿ ಟು ಡೈಲಿ ಮಾರ್ಕೆಟಲ್ಲಿ ಈ ಒಂದು ಏನು ಫ್ಯಾಬ್ರಿಕ್‌ದೇ ಶಾಪ್ಸ್‌ಗಳು ತುಂಬಾ ಇದೆ. ಅದು ಹೇಗೆ ಅಂತಂದರೆ ಸಂಡೇ ಮತ್ತು ಟ್ಯೂಸ್ಡೇ ಮತ್ತು ಫ್ರೈಡೇ ಅಂತ ಹೇಳ್ಬಿಟ್ಟು, ಸೊ ಅದು ಬಜಾರ್ ಅಂತ ಬರುತ್ತೆ ನೋಡಿ. ಫ್ರೈಡೇ ಬಜಾರ್, ಟ್ಯೂಸ್ಡೇ ಬಜಾರ್ ಅಂತ. ಅದು ತುಂಬಾ ಇರುತ್ತೆ ಆ್ಯಕ್ಚುಲಿ. ಪ್ರತಿಯೊಂದು ದಿನಕ್ಕೆ ಒಂದೊಂದು ಕಡೆ ಬಜಾರ್ ನಡೆಯುತ್ತೆ. ಸೊ ಅಲ್ಲಿ ಇದೇ ರೀತಿ ಸ್ಯಾಟಿನ್ ಬಟ್ಟೆ ತುಂಬ ಕಡಿಮೆ ರೇಟಲ್ಲಿ ರೋಡಲ್ಲೇ ಮಾರ್ತಾ ಇರ್ತಾರೆ. ಸೊ ನೋಡೋಕ್ಕಾಗಲ್ಲ ನನಗೆ. ಅದನ್ನೆಲ್ಲ ನೋಡಿ ನೋಡಿ ತೊಗೊಂಡು ಬಂದು ನಾನು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ. ಸೊ ಏನಾದರೂ ಭಾಳಾದರೆ ಲುಕ್ಸಾನ್ ಆಗ್ತೀವಿ, ಸ್ವಲ್ಪ ಹಣ ಹೋಗುತ್ತೆ ಅಷ್ಟೇ. ಬಟ್ ಆದರೆ ಚೆನ್ನಾಗಿ ನಾನು ಏನಾದರೂ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಸೊ ಒಳ್ಳೆ ಬೆನಿಫಿಟ್ಟೇ ಅಲ್ವಾ? ಸೊ ಅದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೆ. ಸ್ಟಾರ್ಟಿಂಗಲ್ಲಿ ಏನು ನನಗೂ ಕೂಡ ಚೆನ್ನಾಗಿ ಬರ್ತಿರಲಿಲ್ಲ. ಬಟ್ ಆದರೆ ನಾನು ಕಲಿಯೋದನ್ನು ಬಿಡಲಿಲ್ಲ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಯಾವಾಗಾದರೂ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಪ್ರಾಡಕ್ಟ್ ಕೆಟ್ಟೋಯ್ತಂದರೆ ಅದನ್ನು ಕೆಲವರು ಅರ್ಧಕ್ಕೆ ಬಿಟ್ಬಿಡ್ತಾರೆ. ಬಟ್ ಅದು ಕೆಟ್ಟೋದ್ರೆ ಏನು ಮಾಡಿದ್ದೆ, ಏನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಮತ್ತೊಂದು ಪ್ರಾಡಕ್ಟ್‌ನ ಮಾಡೋದಕ್ಕೆ ಮತ್ತೆ ನಾವು ಪ್ರಯತ್ನ ಮಾಡಲೇಬೇಕು. ಎಲ್ಲಿವರೆಗೂ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ವೋ. ಸೊ ನಾನು ಮೇನ್ ಅಂತಂದರೆ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಿದ್ದೆ. ಸೊ ಹೀಗಾಗಿ ನಾನು ಪರ್ಫೆಕ್ಷನ್ನು ನಿಧಾನವಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ನೀವು ಕೂಡ ಭಯ ಪಡೋಕ್ಕೆ ಹೋಗಬೇಡಿ. ಮನೆಯಿಂದ ಸ್ಟಾರ್ಟ್ ಮಾಡ್ತೀರಾ? ಈ ಕೆಲಸ ತುಂಬ ಈಸಿ ಇದೆ. ಫಸ್ಟ್ ಪ್ರಾಡಕ್ಟ್‌ಗಳನ್ನ ಮಾಡಿ ಇಟ್ಕೊಳ್ಳಿ. ಒಂದು 50, 100 ಇಟ್ಕೊಂಡ್ರೆ ಅಂದರೆ ಸೊ ಅದನ್ನು ನೀವು ಈಸಿಲಿ ಮೀಶೋದಲ್ಲಿ ಮಾರಬಹುದು. ಸೊ ಅಲ್ಲಿಂದ ನಿಮ್ಗೆ ಆರ್ಡರ್ ಬಂದ ಹಾಗೆ ನೀವು ಹೊಲಿಗೆ ಹೊಲ್ದ್ಬಿಟ್ಟು ಕೊಡ್ಬೋದು. ಸೊ ಈ ರೀತಿ ಹೊಲಿಗೆ ಕೆಲಸ ಅಂತ ಅದಕ್ಕೆ ನಾನು ಥಂಬ್ನೇಲಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮಗೆ ನಿಮ್ಮ ಹತ್ರ GST ಇಲ್ಲ ಅಂತಂದರೆ ಮೀಶೋ ಒಂದು ಬೆಸ್ಟ್ ಆಪ್ಷನು. ಸೊ ಮೀಶೋದಲ್ಲಿ ನೀವು ಈಸಿಲಿ ಈ ಪ್ರಾಡಕ್ಟ್‌ಗಳನ್ನ ಮಾರ್ಬೋದು. ಸೊ ಎಲ್ಲ ಪ್ರಾಡಕ್ಟ್‌ಗಳನ್ನು ನಾನಿವಾಗ ಇದೇ ರೀತಿಯೇ ಸೇಮ್ ಆ್ಯಸ್ ಇಟ್ ಈಸ್ ಏನು ಮಾಡ್ತಾಯಿದ್ದೀನಿ, ಇದನ್ನೇ ಮಾಡಿ ಇವಾಗ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಾದ ಮೇನ್ ಬರುವಂಥದ್ದು ನೆಕ್ಸ್ಟ್ ಪಾರ್ಟ್ ಏನು ಫೋಲ್ಡಿಂಗ್ ಪಾರ್ಟ್ ಅಂತ ಹೇಳ್ತೀವಿ. ಫೋಲ್ಡ್ ಹೇಗೆ ಮಾಡೋದು? ಸೊ ಫೋಲ್ಡ್ ಬಗ್ಗೆ ನಾನಿಲ್ಲಿ ಸ್ವಲ್ಪ ಡೀಟೇಲಾಗಿ ತೋರಿಸ್ತಿದ್ದೀನಿ. ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ಫೋಲ್ಡ್ ಮಾಡಿ. ತುಂಬ ಜನ ಕೇಳ್ತಾ ಇದ್ರಿ ಪ್ರಾಡಕ್ಟ್‌ಗಳನ್ನ ಮಾರೋದು ಹೇಗೆ ಅಂತ. ಆನ್‌ಲೈನು ಮತ್ತು ಆಫ್‌ಲೈನು ಎರಡೂ ರೀತಿಯಿಂದ ಮಾರ್ಬೋದು ಅಂತ ನಾನು ನಿಮಗೆ ಆ ಒಂದು ಚಾನಲಲ್ಲಿ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ. ಥಂಬ್ನೇಲ್ ಚೆಕ್ ಮಾಡ್ಕೊಳ್ಳಿ. ಥಂಬ್ನೇಲಲ್ಲಿ ಏನು ಹೇಳಿದ್ದೀನಿ ಅಂತ ಹೇಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಸೆಕೆಂಡ್ ಚಾನಲ್ ಬಗ್ಗೆ ಲಿಂಕ್ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಸುಮಾರು ಮಾಹಿತಿಗಳನ್ನ ನಾನು ಕೊಟ್ಟಿದ್ದೀನಿ. ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ದೀನಿ ಕೂಡ. ಆ್ಯಂಡ್ ಫೋಟೋಶೂಟ್ ಬಗ್ಗೆ ಕೂಡ ಕೆಲವರು ಕೇಳಿದ್ರಿ. ಯಾವ ರೀತಿ ನಾನು ಇದು ಒಂದು ಪ್ರಾಡಕ್ಟ್ ಫೋಟೋಶೂಟ್ ಮಾಡ್ತೀನಂತ. ಸೊ ಅದ್ರ ಬಗ್ಗೆ ಕೂಡ ವಿಡಿಯೋ ಹಾಕಿದ್ದೀನಿ. ಸೊ ಜಸ್ಟ್ ನೀವು ನೋಡಿಕೊಂಡ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅದರಿಂದ. ನಂತರ ಇವತ್ತಿಂದೇ ನೀವು ಈ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಈ ರೀತಿ ಕಾಣಿಸುತ್ತೆ ಆ್ಯಂಡ್ ಕಾರ್ನರಲ್ಲಿ ಈ ರೀತಿ ಶೇಪ್ ಬರಬೇಕು. ಓಕೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ. ಅಂದರೆ ಮಾತ್ರ ಪ್ರಾಡಕ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನೊಂದು ಪ್ರಾಡಕ್ಟ್‌ನ ನಿಮಗೆ ಮಾಡಿ ತೋರಿಸ್ತೀನಿ. ಯಾವ ರೀತಿ ಇರಬೇಕು ಅಂತ ಹೇಳಿ. ಅದೇ ರೀತಿ ನೀವು ಮಾಡಬೇಕಾಗುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಫೋಲ್ಡಿಂಗ್ ಮಾಡೋದೇ ಮುಖ್ಯ ಇಲ್ಲಿ. ಮತ್ತು ಕಾರ್ನರಲ್ಲಿರುವಂಥ ಸ್ಟೈಲು ಅಂದರೆ ಇವು ಶೇಪ್ ಕೊಡ್ತೀವಿ ಅದು ಮೇನು. ಸೊ ಅದಾದರೆ ಸಾಕು. ಸೊ ಇದು ಪ್ರಾಡಕ್ಟು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು ನೋಡಿ ಜಸ್ಟ್ ಇವಾಗ ಒಂದನ್ನು ಮಾಡಿ ತೋರಿಸ್ತೀನಿ. ಅದೇ ರೀತಿಯೇ ನೀವು ಫೋಲ್ಡ್ ಮಾಡಿ. ಆ್ಯಂಡ್ ಇದು ಮಾಡೋದು ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ಜಸ್ಟ್ ಒಂದು ಸಾರಿ ಸ್ಟಿಚ್ ಮಾಡಿ ಇಟ್ಕೊಂಬಿಡಿ. ನೆಕ್ಸ್ಟ್ ನೀವು ಯಾವಾಗ ಫ್ರೀ ಇರ್ತೀರೋ ಆವಾಗ ಈ ರೀತಿ ನೀವು ಸ್ವಲ್ಪ ಫೋಲ್ಡ್ ಮಾಡೋದಾಯಿತು. ಮತ್ತು ಈ ರೀತಿ ನಂತರ ಪ್ರಾಡಕ್ಟ್ ಆಟೋಮೆಟಿಕ್ಲಿ ರೆಡಿ ಆಗುತ್ತೆ. ನಂತರ ಫೋಟೋಶೂಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಕ್ಯಾಟ್ಲಾಗ್ ಎಲ್ಲ ಹೇಗೆ ಆ್ಯಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಅದರಿಂದ ನಿಮಗೊಂದು ಐಡಿಯಾ ಬರುತ್ತೆ. ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಸ್ಟಾರ್ಟ್ ಮಾಡ್ಬೋದು. ಫ್ಯಾಬ್ರಿಕ್ ಸುಮಾರು ಜನ ಹೇಳ್ತಾ ಇದ್ದಾರೆ ಫ್ಯಾಬ್ರಿಕ್ ಬೇಕು ಅಂತ. ಬಟ್ ಅದು ಎಷ್ಟು ಮೀಟರ್ ಬೇಕು, ಯಾವ ಊರಿಂದ ನೀವು ನನಗೆ ಕಾಮೆಂಟ್ ಮಾಡ್ತಾ ಇದ್ದೀರಿ, ಅಂದರೆ ಇವಾಗ ಕಳಿಸೋದಾದ್ರೂ ಕೂಡ ಯಾವ ಊರಿಗೆ ಕಳಿಸ್ಬೇಕಾಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ನಿಮ್ಮದು ಊರ ಹೆಸರು ಹಾಕಿಲ್ಲ ನೀವು. ಸೊ ಅದ್ರ ಬಗ್ಗೆ ಹಾಕಿ ನನಗೆ ಕಾಮೆಂಟ್ ಮಾಡಿ. ಓಕೆ. ಸೊ ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು. ಓಕೆ. ನೋಡಿ ಈ ರೀತಿ ಶೇಪ್ ಯಾವ ರೀತಿ ನಾನು ತೋರಿಸ್ತಾ ಇದ್ದೀನೋ ಅದೇ ರೀತಿಯೇ ಇದು ಬರಬೇಕು. ಅಂದಾಗ ಮಾತ್ರ ಪ್ರಾಡಕ್ಟು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ರೀತಿ ಶೇಪು ಕರೆಕ್ಟಾಗಿ ಬಂದ ಮೇಲೇ ನಂತರ ನೀವಿಲ್ಲಿ ಇದನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ನಾನು ಮೊದಲು ಸ್ಟಿಚ್ ಮಾಡ್ತೀನಿ. ಇವಾಗ ಏನಿದೆ ನೋಡಿ ಆ್ಯಸ್ ಇಟ್ ಈಸ್ ಈ ರೀತಿ ಹಿಡ್ಕೊಂಡು ಮಧ್ಯದಲ್ಲಿ ಒಂದು ಲೈನಲ್ಲಿ ಸ್ಟಿಚ್ ಮಾಡ್ತೀನಿ. ಓಕೆ. ಸ್ಟಿಚ್ ಮಾಡಿ ಆದಮೇಲೆ ನಾವು ಅದನ್ನು ಫೋಲ್ಡ್ ಮಾಡ್ತೀವಿ. ನಾನಿವಾಗ ಮೊದಲು ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಬೇಕು. ನಂತರ ಫೋಲ್ಡ್ ಈ ರೀತಿ ಮಾಡಬೇಕು. ಓಕೆ. ಇಷ್ಟಾದರೆ ಸಾಕಾಗುತ್ತೆ.
ಈಸಿಲಿ ನಿಮಗೆ ಒಂದೇ ಒಂದು ಇದರಿಂದ ತುಂಡು ಬಟ್ಟೆಯಿಂದ ಸೊ ಇದು ಈಸಿಲಿ ನಿಮಗೆ ಒಂದು ಪ್ರಾಡಕ್ಟ್ ರೆಡಿ ಆಗಿಬಿಡುತ್ತೆ. ಮತ್ತು ಎಕ್ಸ್ಟ್ರಾ ನೀವೇನು ಪೀಸ್ ತೊಗೋಬೇಕಾಗಿಲ್ಲ. ಮತ್ತು ಇಲ್ಲಿ ನಾವೇನು ಬಿಟ್ಟಿದ್ವಲ್ವಾ ಇದ್ರ ಮೇಲೆ ಸ್ಟಿಚ್ ಹಾಕ್ತೀನಿ. ಓಕೆ, ಸೊ ಇವಾಗ ಸ್ಟಿಚ್ ಹಾಕ್ಬಿಟ್ಟು ನಂತರ ಇಲ್ಲಿ ಫೋಲ್ಡ್ ಮಾಡಿ ಇದ್ರ ಮೇಲೆ ಕೂಡ ನಾನು ಹೊಲಿಗೆ ಹಾಕ್ತೀನಿ. ಇಲ್ಲಿ ಫೋಲ್ಡ್ ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲವೂ ಕೂಡ ನಾವೇನು ಬಿಟ್ಟಿದ್ವಲ್ವಾ ಸೊ ಅದಕ್ಕೆ ಮೊದಲು ಹೊಲಿಗೆ ಹಾಕ್ಕೋಬೇಕಾಗುತ್ತೆ. ಹೊಲಿಗೆ ಹಾಕಿದ್ದು ಕ್ಲೋಸ್ ಆದಮೇಲೆ ಫೋಲ್ಡ್ ಮಾಡಬೇಕು. ಸೊ ಅದಾದ ನಂತರನೇ ನಾವು ಫೋಲ್ಡ್ ಮಾಡಿದ್ಮೇಲೆ ಸೊ ಪ್ರಾಡಕ್ಟ್ ರೆಡಿ ಆಗುತ್ತೆ ಆಲ್ಮೋಸ್ಟು. ಆ್ಯಂಡ್ ಇದನ್ನು ಡೆಕೋರೇಷನ್ ಮಾಡೋದು ಕೂಡ ಇಂಪಾರ್ಟೆಂಟ್. ಬಟ್ ಮಾಡೋಕ್ಕಾಗಲ್ಲ ಅಂದರೆ ಸಿಂಪಲ್ಲಾಗಿ ಹಾಗೆಯೇ ಪ್ಲೇನಲ್ಲಿ ಮಾರ್ಬೋದು. ಸಿಂಪಲ್ಲಾಗಿ ಮಾರಿದರೂ ಕೂಡ ನಾನಿಲ್ಲಿ ಮಾರ್ತಾ ಇರೋದು ನಾನು ಆಲ್ರೆಡಿ ಹೇಳಿದ್ದೀನಿ 69 ರೂಪಾಯಿಗೆ ಒಂದನ್ನು ಮಾರ್ತಾ ಇರುವಂಥದ್ದು. ಬಟ್ ಇನ್ ಕೇಸ್ ನೀವೇನಾದರೂ ಡೆಕೋರೇಷನ್ ಮಾಡಿದರೆ ಲೈಕ್ ನೀವು ಬೀಡ್ಸ್ಗಳನ್ನ ಯೂಸ್ ಮಾಡಿದಿರಿ, ಮುತ್ತುಗಳನ್ನ ಯೂಸ್ ಮಾಡಿದಿರಿ, ಅಥವಾ ಚಿಕ್ಕ ಚಿಕ್ಕ ಸ್ಟೋನ್ಸ್ಗಳು ಬರುತ್ತೆ, ಗ್ರೀನ್ ಕಲರ್ ಸ್ಟೋನ್ಸು, ರೆಡ್ ಕಲರ್ ಸ್ಟೋನ್ಸು, ಕ್ರಿಸ್ಟಲ್ ಸ್ಟೋನ್ಸ್ ಅಂತ ಕೂಡ ನಾವು ಕರಿತೀವಿ. ಆ ರೀತಿ ಸ್ಟೋನ್ಸ್ಗಳನ್ನ ಅಂಟಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಸ್ವಲ್ಪ ಹೈ ಲುಕ್ ಕೊಡುತ್ತೆ. ಸೊ ಹೈ ಲುಕ್ ಸ್ವಲ್ಪ ಕಾಣ್ದಕ್ಕೆ ಶುರು ಆದರೆ ಸೊ ಆಟೋಮೆಟಿಕ್ಲಿ ಪ್ರೈಸ್ ಕೂಡ ನೀವು ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದು. ನಾನು ಅದೇ ರೀತಿಯೇ ಮಾಡ್ತೀನಿ. ಸೊ ಪ್ರತಿ ಬಾರಿನೂ ಏನಾದರೂ ಬೀಡ್ಸ್ಗಳನ್ನ ಯೂಸ್ ಮಾಡಿದ್ನಾ, ಬಟನ್ಗಳನ್ನ ಯೂಸ್ ಮಾಡಿದ್ನಾ ಎಕ್ಸ್ಟ್ರಾ, ಸೊ ಅವಾಗ ನಾನು ಏನು ಮಾಡ್ತೀನಿ ಅದರ ರೇಟನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸೊ ಈ ರೀತಿ ನಾನು ಮನೆಯಿಂದನೇ ಕೆಲಸವನ್ನು ಮಾಡ್ತಾಯಿದ್ದೀನಿ. ಒಂದು ರೀತಿಯಿಂದ ವರ್ಕ್ ಫ್ರಮ್ ಹೋಮ್ ಅಂತೂ ಕೂಡ ನಾವು ಇದಕ್ಕೆ ಕರಿಬೋದು. ಯಾಕಂದರೆ ಮನೆಯಿಂದನೇ ಕೂತ್ಕೊಂಡು ಈ ಕೆಲಸನ ಮಾಡ್ತಾಯಿದ್ದೀವಿ ಅಲ್ವಾ. ಸೊ ಹೀಗಾಗಿ ಆ್ಯಂಡ್ ತುಂಬ ಸಿಂಪಲ್ ಆಗಿರುವಂಥ ಕೆಲಸ ಇರುವಂಥದ್ದು. ಇನ್ನೂ ಸುಮಾರು ವೆರೈಟೀಸ್ಗಳಿದೆ ಇಲ್ಲಿ. ಸೊ ಅವೆಲ್ಲ ಪ್ರಾಡಕ್ಟ್ಗಳನ್ನ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಒಂದು ಪರ್ಸಿಂದ ಹಿಡಿದು ಪ್ರತಿಯೊಂದು ಒಂದು ಬಾಸ್ಕೆಟ್ ಹಿಡಿದು ನೀವೆಲ್ಲ ಹೊಲಿಬೋದು. ಬಟ್ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದರೆ ಮಾಡ್ಬೋದು. ಬಟ್ ಪರ್ಸೆಲ್ಲ ಹೊಲಿಬೇಕಂದ್ರೆ ಮತ್ತೆ ಅದಕ್ಕೆ ಸಪ್ರೇಟು ಕೆಲವೊಂದು ಸಾಮಗ್ರಿಗಳು ಬೇಕಾಗುತ್ತೆ. ಬಟ್ ಆದರೆ ಸ್ಯಾಟಿನ್ ಬಟ್ಟೆ ತಂದು ಜಸ್ಟ್ ಸಿಂಪಲ್ಲಾಗಿ ಈ ರೀತಿ ಪ್ರಾಡಕ್ಟ್ ರೆಡಿ ಮಾಡ್ತೀವಿ ಅನ್ನೋರಿಗೆ ಸೊ ದಿಸ್ ಈಸ್ ದಿ ಬೆಸ್ಟ್ ಆಪ್ಷನ್ನು ಮತ್ತು ತುಂಬ ಟ್ರೆಂಡಿಂಗಲ್ಲಿರುವಂಥ ಪ್ರಾಡಕ್ಟ್ಗಳಿವೆಲ್ಲ. ಸೊ ಹೀಗಾಗಿ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಎಲ್ಲ ಪ್ರಾಡಕ್ಟ್ಗಳನ್ನ ಸೇಮ್ ಆ್ಯಸ್ ಇಟ್ ಈಸ್ ನಾನಿಲ್ಲಿ ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೇಮ್ ಇದೇ ರೀತಿಯೇ ಮಾಡಬೇಕು. ಆ್ಯಂಡ್ ಸೇಮ್ ಕಲರ್ ದಾರ ತೊಗೊಂಬಂದಿದ್ದೀನಿ. ಆ್ಯಂಡ್ ನಾನಿಲ್ಲಿ ಶಾಪಿಂಗ್ ಎಲ್ಲಿಂದ ಮಾಡ್ತೀನಿ ಅಂತ ಹೇಳಿ ಒಂದು ಶಾರ್ಟ್ ವಿಡಿಯೋ ಹಾಕ್ತಾಯಿದ್ದೀನಿ. ಆ ಶಾರ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಗೊತ್ತಾಗುತ್ತೆ. ಯಾವ ಶಾಪಿಂದ ತರ್ತಾಯಿದ್ದೀನಿ, ಯಾವ ರೀತಿ ಇದೆ ಅದು, ಏನೇನು ಸಿಗುತ್ತೆ ಅಲ್ಲೆಲ್ಲ, ಆ್ಯಂಡ್ ಬಟ್ಟೆ ಎಲ್ಲಿಂದ ನಾನು ತರ್ತಾಯಿದ್ದೀನಿ ಅದ್ರ ಬಗ್ಗೆ ಎಲ್ಲ ಒಂದು ಶಾರ್ಟ್ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ಮೇ ಬಿ ಇವತ್ತು ಅಥವಾ ನಾಳೆ ಹಾಕ್ತೀನಿ. ಸೊ ಖಂಡಿತವಾಗ್ಲೂ ಅವುಗಳನ್ನ ಚೆಕ್ ಮಾಡಿ. ಓಕೆ, ಯಾಕಂದರೆ ಸುಮಾರು ಜನ ಕೇಳ್ತಾಯಿದ್ರಿ ಎಲ್ಲಿಂದ ತರ್ತಾಯಿದ್ರಿ ಬಟ್ಟೆನ, ಎಷ್ಟು ರೇಟಿಗೆ ತರ್ತಾಯಿದ್ದೀರಿ, ಮತ್ತು ನೀವು ಮತ್ತು ಯಾವ ಊರಿಂದ ತರ್ತಾಯಿದ್ದೀರಿ. ಸೊ ಪ್ರತಿಯೊಂದು ಕುತೂಹಲ ಇತ್ತು ಸುಮಾರು ಜನರಿಗೆ. ಸೊ ಅದ್ರ ಬಗ್ಗೆನೇ ಒಂದು ಚಿಕ್ಕದೊಂದು ಶಾರ್ಟ್ ವೀಡಿಯೋ ಮಾಡಿದ್ದೀನಿ ನಾನು. ಸೊ ನಿಮಗೆ ಎಲ್ಲರಿಗೂ ಹಾಗೆ ಹೇಳಬೇಕು ಅಂತ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ನಾನು ಡೀಟೇಲಾಗಿ ಶಾಪ್ ಜೊತೆಗೇ. ಅಂದರೆ ಇವಾಗ ಮೊದಲು ಹೇಗಿತ್ತಂದರೆ ನಾನಿರೋ ಕಡೆ ಸುಮಾರು ಒಂದು ರವಿವಾರ, ಸೋಮವಾರ, ಮಂಗಳವಾರ ಅಂತ ಹೇಳಿ ಮಾರ್ಕೆಟ್ ಇರುತ್ತೆ. ಸೊ ಅದರಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಬಟ್ ಆದರೆ ನಾರ್ಮಲಿ ಇವಾಗ ನಾನೊಂದು ಶಾಪಲ್ಲಿ ಕೂಡ ವಿಸಿಟ್ ಮಾಡ್ತಾಯಿದ್ದೀನಿ. ಶಾಪಲ್ಲಂತೂ ಎಕ್ಸಲೆಂಟ್ ಎಷ್ಟೊಂದು ಫ್ಯಾಬ್ರಿಕ್ಸ್ ಇದೆ ಅಂದರೆ ಹುಚ್ಚಿಡಿದೋಗುತ್ತೆ. ಸೊ ನೋಡಿಬಿಟ್ಟು ಬೇಗ ತಂದು ಬೇಗ ಹೊಲಿಬೇಕು ಅಂತ. ಸೊ ಅಷ್ಟೊಂದು ಕ್ರೇಜಿ ಏನಾದರೂ ಇದ್ದೀರಿ ನೀವು ಕೂಡ ಅಂತಂದರೆ ನಿಮ್ಗೆ ತುಂಬ ಖುಷಿಯಾಗುತ್ತೆ. ಸೊ ಅದು ಶಾಪು ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಅದು ಲಕ್ನೋದಲ್ಲಿರುವಂಥದ್ದು ಶಾಪು. ಸೊ ಅದನ್ನು ತೋರಿಸ್ತೀನಿ ಯಾವ ಶಾಪು, ಏನೇನು ವೆರೈಟೀಸ್ ಇದೆ ಅವ್ರ ಹತ್ರ, ಮತ್ತು ಆನ್ಲೈನ್ ಇದೆಯಾ ಫೆಸಿಲಿಟಿ ಅವ್ರ ಹತ್ರ ಅಂದರೆ ಸೊ ಖಂಡಿತವಾಗ್ಲೂ ಅವ್ರದ್ದು ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಓಕೆ, ಸೊ ನಾನು ವಿಸಿಟ್ ಮಾಡಿ ಎಲ್ಲ ಚೆಕ್ ಮಾಡಿದ್ಮೇಲೆ, ಯಾಕಂದರೆ ನಾನು ತೊಗೊಂಬಂದಿದ್ದೀನಿ ಬಟ್ ಆನ್ಲೈನ್ ಇದೆಯೋ ಇಲ್ವೋ, ಸರ್ವಿಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ನಂತರ ಇದೆ ಅಂತಂದರೆ ನಾನು ನಿಮಗೆ ಅದ್ರ ಬಗ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನೇರವಾಗಿ ನೀವು ಅವ್ರ ಕಡೆಯಿಂದ ಕೂಡ ಬಟ್ಟೆ ತರಿಸ್ಬೋದು. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಯಾಕಂದರೆ ಮತ್ತು ನಮಗಾದರೆ ಇಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಸುಮಾರು ಸಿಗುತ್ತೆ. ಒಂದಿಲ್ಲ ಅಂದರೆ ಇನ್ನೊಂದು 2-3 ಆಪ್ಷನ್ ಇರುತ್ತೆ ನನಗೆ. ಹೀಗಾಗಿ ಇಲ್ಲಿ ಸ್ವಲ್ಪ ಕಡಿಮೆ ರೇಟ್ದಲ್ಲಿ ನಾನು ತಂದಿರ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನೆಲ್ಲ ಪ್ರಾಡಕ್ಟ್ಗಳನ್ನ ಸೇಮ್ ಆ್ಯಸ್ ಇಟ್ ಈಸು ನಾನು ನಿಮಗೆ ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿಯಲ್ಲಿ ನಾನಿಲ್ಲಿ ಏನು ಮಾಡ್ತಿದ್ದೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಹೋಗ್ತಾಯಿದ್ದೀನಿ. ಕಂಪ್ಲೀಟ್ ಸ್ಟಿಚ್ ಆದಮೇಲೆ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಎಲ್ಲವನ್ನೂ ಕೂಡ ಅಂತ ಹೇಳಿ. ಆ್ಯಂಡ್ ತುಂಬ ಚೆನ್ನಾಗಿ ಪ್ರಾಡಕ್ಟ್ ರೆಡಿ ಆಗುತ್ತೆ. ನನಗೆ ಮಾತ್ರ ತುಂಬಾ ಸೂಪರ್ ಅನ್ನಿಸ್ತು. ಆ್ಯಂಡ್ ಇದು ಪ್ರಾಡಕ್ಟ್ ಏನು ಮಾಡ್ತಾಯಿದ್ದೀನಿ ಫ್ಯಾಬ್ರಿಕ್ ತುಂಬ ವೈಟ್ ಇಲ್ಲ ಆ್ಯಂಡ್ ತುಂಬಾ ಗೋಲ್ಡನ್ ಕಲರ್ ಇರಲಿಲ್ಲ. ಇದೊಂದು ರೀತಿಯಿಂದ ಒಂದು ಲೈಟ್ ಶೈನ್ ಕಲರು ಮತ್ತು ಏನಂತ ಹೇಳ್ತೀವಿ ಹಾಲಿನ ಕಲರ್ ಅಂತ ಕೂಡ ಹೇಳ್ತೀವಿ. ಸೊ ಗೋಲ್ಡನ್ ಟೈಪು ಹಾಲಿನ ಕಲರ್ ಥರ ಇದೆ ಇದು ಆ್ಯಕ್ಚುಲಿ. ತುಂಬ ಚೆನ್ನಾಗಿರುತ್ತೆ. ಇದು ತುಂಬಾ ಬೇಡಿಕೆ ಇರುತ್ತೆ ಈ ಕಲರ್ಗೆ. ಯಾಕಂದರೆ ಇದು ಬಟ್ಟೆ ತುಂಬಾ ಲಕ್ಸುರಿ ಲುಕ್ ಕೊಡುತ್ತೆ ಮತ್ತು ವೇರ್ ಮಾಡಿಕೊಂಡಾಗ ತುಂಬ ಪಾಶಾಗಿ ಕಾಣಿಸುತ್ತೆ. ಸೊ ಹೀಗಾಗಿ ಈ ಬಟ್ಟೆದು ಸ್ಕ್ರಂಚೀಸ್ ಆಯಿತು, ಹೇರ್ ಬೋಸ್ ಆಯಿತು ತುಂಬಾ ನಮಗೆ ರಿಕ್ವೈರ್ಮೆಂಟ್ ಬರ್ತಾನೆ ಇರುತ್ತೆ. ಸೊ ಹೀಗಾಗಿ ಈ ಪ್ರಾಡಕ್ಟನ್ನು ಇದರಲ್ಲೇ ಮಾಡ್ತಾಯಿದ್ದೀನಿ. ಓಕೆ, ಸೊ ನೀವು ಕೂಡ ಇದೇ ರೀತಿಯ ಪ್ರಾಡಕ್ಟ್ನ ರೆಡಿ ಮಾಡಿ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಮಾಡ್ತಾಯಿದ್ದೀನಿ ಎಲ್ಲವೂ ಕೂಡ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡಿ ಆದಮೇಲೆ ಇದನ್ನು ಫೋಲ್ಡ್ ಮಾಡಿ ತೋರಿಸ್ತೀನಿ.
ಯಾವ ರೀತಿ ಬರುತ್ತೆ ಅಂತ ಹೇಳಿ. ಅದಾದ ನಂತರ ಇಲ್ಲಿ ಈ ವಿಡಿಯೋದಲ್ಲಿ ಲೆಂತ್ ಸ್ವಲ್ಪ ಜಾಸ್ತಿ ಆಗಿದೆ, ಯಾಕಂದರೆ ನಾನು ಗೂಗಲ್ ಗನ್ನಿಂದ ಯಾವ ರೀತಿ ಇಲ್ಲಿ ನಾವು ಯೂಸ್ ಮಾಡಿ ಇಲ್ಲಿ ಹೇರ್ ಬೋನ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ನಿಮಗೆ ಗ್ಲೂಗನ್ ಕೂಡ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ತುಂಬ ಜನ ಕೇಳ್ತಾ ಇದ್ರಿ, ಜಸ್ಟ್ ಹೇರ್ ಬೋ ಮಾಡ್ತಾ ಇದ್ರಿ ಬಟ್ ಆದರೆ ಹೇರ್ ಕ್ಲಿಪ್ ಅಂಟಿಸ್ತಾ ಇಲ್ಲ ನೀವು ಅಂತ. ಸೊ ಅದನ್ನೆಲ್ಲ ಹೇಳ್ತಾ ಹೋದರೆ ವೀಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ನಾನು ವೀಡಿಯೋ ಲೆಂತ್ ಜಾಸ್ತಿ ಇಟ್ಟಿರಲಿಲ್ಲ. ಬಟ್ ಇನ್ನು ತುಂಬ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದ ಈ ಒಂದು ಗ್ಲೂಗನ್ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿರೋದ್ರಿಂದ ವೀಡಿಯೋ ಲೆಂತು ಆಟೋಮೆಟಿಕ್ಲಿ ಜಾಸ್ತಿ ಆಗಿದೆ. ಸೊ ದಯವಿಟ್ಟು ಕ್ಷಮಿಸಬೇಕು. ಆ್ಯಂಡ್ ಇವಾಗ ನಾನು ನಿಮಗೆ ಗ್ಲೂಗನ್ ಬಗ್ಗೆ ಕೂಡ ನಾನು ಹೇಗೆ ಯೂಸ್ ಮಾಡ್ತೀವಿ, ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದರಿಂದ ನಿಮಗೆ ಮೇ ಬಿ ಹೊಸದಾಗಿ ಯಾರಾದರೂ ಗ್ಲೂಗನ್ ತೊಗೊಳೋರಿದ್ದರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ಗ್ಲೂಗನ್ ಬಗ್ಗೆ ಪರ್ಚೇಸ್ ಮಾಡೋಕ್ಕೆ ಡೌಟ್ ಇದೆ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಯಾವ ರೀತಿ ಗ್ಲೂಗನ್ಸ್ ತೊಗೋಬೋದು ಮತ್ತು ಎಷ್ಟು ಥರದ್ದಿರುತ್ತೆ ಎಲ್ಲವೂ ಕೂಡ ಮಾಹಿತಿನ ನೆಕ್ಸ್ಟ್ ಬೇಕಂದರೆ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಓಕೆ. ಸೊ ಇವಾಗ ನಾನು ಪ್ರಾಡಕ್ಟ್ ಸೊ ಇದೇ ರೀತಿಯೇ ಸೇವ್ ಮಾಡ್ತಾ ಹೋಗಿ. ಆ್ಯಂಡ್ ಯಾರಾದರೂ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ರೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ಸ್ಟಾರ್ಟ್ ಮಾಡೋಕೆ ಭಯ ಪಡೋಕ್ಕೆ ಹೋಗಬೇಡಿ. ಮೊದಲು ಸ್ಟಾಕ್ ಮಾಡಿ ಇಟ್ಕೊಳ್ಳಿ ಪ್ರಾಡಕ್ಟ್ಗಳನ್ನ. ಅದಾದ ನಂತರ ನೀವು ಮೀಶೋದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ. ಅದಲ್ಲೂ ಕೂಡ ನೀವು ಬೇಕು ಅಂತಂದರೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಕೂಡ ಮಾಡ್ಬೋದು. ನೋಡಿ ನಾನಿವಾಗ ಹೊಲದಾಗಿದೆ. ಸೊ ಎಲ್ಲ ಪ್ರಾಡಕ್ಟ್ಗಳನ್ನ ಸೇಮ್ ಆ್ಯಸ್ ಇಟ್ ಈಸ್ ನಾನು ಮಧ್ಯದಲ್ಲಿ ಸ್ಟಿಚ್ ಮಾಡಿದ್ದೀನಿ. ಓಕೆ. ಸೊ ಒಟ್ಟಿಗೆ ಎಷ್ಟು ಪ್ರಾಡಕ್ಟ್ ಇದೆ ಅಂತ ಕೌಂಟ್ ಮಾಡಿ ಕಾಮೆಂಟ್ ಮಾಡಿ ನೋಡೋಣ ಯಾರ್ಯಾರು ಕರೆಕ್ಟಾಗಿ ಹೇಳ್ತೀರಾ ಅಂತ ಹೇಳಿ. ಮತ್ತು ಕೌಂಟ್ ಮಾಡಿ ನಂಬರ್ ಹೇಳಿದಾಗ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರನ್ನ ಖಂಡಿತವಾಗ್ಲೂ ಮೆನ್ಷನ್ ಮಾಡಿರಿ. ಇದರಿಂದ ಸ್ವಲ್ಪ ಗೊತ್ತಾಗುತ್ತೆ, ಖುಷಿಯಾಗುತ್ತೆ ಕೂಡ. ಸೊ ಯಾವ ಊರಿಂದ ನೀವು ಕಾಮೆಂಟ್ ಮಾಡ್ತಾ ಇದ್ದೀರಂತ ಹೇಳಿ. ಸೊ ನೋಡಿ ಎಲ್ಲ ಪ್ರಾಡಕ್ಟ್ಗಳನ್ನ ಇವಾಗ ನಾನು ರೆಡಿ ಮಾಡಿ ಆಗಿದೆ. ಸೇಮ್ ಇದೇ ರೀತಿ ನೀವು ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಫೋಲ್ಡಿಂಗು ಮತ್ತು ಕ್ಲಿಪ್ ಅಟ್ಯಾಚ್ ಮಾತ್ರ ಉಳಿಯುತ್ತೆ. ಓಕೆ. ಸೊ ಇವಾಗ ಈ ಪ್ರಾಡಕ್ಟ್ ರೆಡಿ ಆಗಿದೆ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಎಲ್ಲವೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ನಾನು ಸ್ಟಿಚ್ ಮಾಡಿದ್ದೀನಿ. ಕೆಲವೊಂದು ನಾನಿಲ್ಲಿ ಮೀಡಿಯಮ್ ಸೈಜ್ ಹೊಲ್ದಿದ್ದೀನಿ, ಕೆಲವೊಂದು ಲಾರ್ಜ್ ಸೈಜ್ ಇದೆ. ಸೊ ಆರ್ಡ್ರ್ ಬಂದಿರೋ ಥರ ನಾನು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಂತರ ಈ ರೀತಿ ಫೋಲ್ಡ್ ಮಾಡಬೇಕಷ್ಟೇ. ಓಕೆ. ಸೊ ಫೋಲ್ಡ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಹೇಗೆ ಕಾಣಿಸುತ್ತೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಸೊ ನಾನಿಲ್ಲಿ ನಿಮಗೆ ಗ್ಲೂಗನ್ ಯೂಸ್ ಮಾಡೋದು ಕೂಡ ಹೇಳ್ತಾ ಇದ್ದೀನಿ ಇದೇ ವಿಡಿಯೋದಲ್ಲೇ. ಸೊ ನೋಡ್ಕೊಳ್ಳಿ, ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಇದು. ಓಕೆ. ಸೊ ಇವಾಗ ಇದನ್ನು ದಾರದಿಂದ ನಾನು ಜಸ್ಟ್ ಟೈಟಾಗಿ ನಾಟ್ ಹಾಕ್ತಾ ಇದ್ದೀನಿ. ಓಕೆ. ಸೊ ಇದೇ ರೀತಿಯೇ ಹಾಕಬೇಕು. ಆ್ಯಂಡ್ ಇದಾದ ನಂತರ ನೋಡಿ ಕೆಳಗಡೆ ಹಿಂದೆ ಕೂಡ ಒಂದು ನಾಟ್ ಹಾಕ್ತಾ ಇದ್ದೀನಿ. ಸೊ ಇದೇ ರೀತಿಯೇ ಮಾಡಬೇಕಾಗುತ್ತೆ. ಎಲ್ಲ ಪ್ರಾಡಕ್ಟ್ಗಳನ್ನು ನಾನು ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿಯೇ ಫಿನಿಶ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನಾವು ಬೀಡ್ಸ್ಗಳನ್ನ ಆ್ಯಡ್ ಮಾಡೋದಾಯಿತು. ಮತ್ತು ಏನೇನು ಎಕ್ಸಸರೀಸ್ ಯೂಸ್ ಮಾಡ್ಕೋಬೋದು ಅದ್ರ ಬಗ್ಗೆ ನಾನಿಲ್ಲಿ ನಿಮಗೆ ಸ್ವಲ್ಪ ಮಾಹಿತಿ ಕೂಡ ಕೊಡ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ನಾರ್ಮಲಿ ಒಂದು ಥ್ರೆಡ್ ತೊಗೊಂಡಿದ್ದೀನಿ ನಾನು, ಅಂದರೆ ದಾರ. ಜಸ್ಟ್ ಅದನ್ನ ಇಲ್ಲಿ ಟೈಟಾಗಿ ಈ ರೀತಿ ಹಾಕಿಬಿಟ್ಟು ನಂತರ ಅಲ್ಲಿ ಹಿಂದೆ ನಾಟ್ ಹಾಕ್ತಾ ಇದ್ದೀನಿ. ಸೊ ಇದು ಪ್ರಾಡಕ್ಟ್ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ, ನೋಡ್ತಾ ಇದ್ದೀರಾ. ತುಂಬ ಫ್ಲಫಿಯಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪ್ರಾಡಕ್ಟ್ ಸೇಮ್ ಇದೇ ರೀತಿಯೇ ಪಿಂಕ್ ಕಲರ್ದು ಕೂಡ ನಾನು ಸ್ಟಿಚ್ ಮಾಡಿದ್ದೆ. ಸ್ಟಿಚ್ ಕಲರ್ದು ಲುಕ್ ಏನಿದೆ ಇದ್ರ ಕಂಪೇರಿಸನ್ಮೇ ಅದು ತುಂಬಾ ತೆಳುವಾಗಿ ಕಾಣಿಸುತ್ತೆ. ಓಕೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇತ್ತು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಎಲ್ಲವೂ ಕೂಡ ನಾನಿಲ್ಲಿ ಸೇಮ್ ಆ್ಯಸ್ ಇಟ್ ಈಸು ಫ್ರಿಲ್ ಥರ ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ತುಂಬ ಈಸಿಯಾಗಿರೋಂಥ ವರ್ಕ್ ಇರುತ್ತೆ. ಎಲ್ಲಾದರೂ ಏನಾದರೂ ಟಿ ವಿ ನೋಡ್ತಾ, ಮನೆ ಕೆಲಸ ಮಾಡ್ತಾ ಅಥವಾ ಮಕ್ಕಳು ನೋಡ್ತಾನೂ ಕೂಡ ನೀವು ಇಲ್ಲಿ ಒಂದು ಸಾರಿ ಸ್ಟಿಚ್ ಮಾಡಿ ಇಟ್ಕೊಂಡ್ರೆ, ಜಸ್ಟ್ ಫ್ರಿಲ್ ಮಾಡೋದು ಇಟ್ಕೊಂಡ್ರೆ ಮಾತ್ರ ಸೊ ತುಂಬ ಈಸಿಯಾಗಿ ನೀವು ಈ ಕೆಲಸವನ್ನು ಮಾಡಿ ಮುಗಿಸ್ಬೋದು. ಸೊ ಎಲ್ಲ ಪ್ರಾಡಕ್ಟ್ಗಳನ್ನು ನಾನು ಸೇಮ್ ಆ್ಯಸ್ ಇಟ್ ಈಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿದ್ದೀನಿ, ಇದರಿಂದ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡೋದಕ್ಕೆ ನನಗೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ. ಸೊ ಎಲ್ಲ ಪ್ರಾಡಕ್ಟ್ಗಳನ್ನು ಸೇಮ್ ಆ್ಯಸ್ ಇಟ್ ಈಸ್ ನಾನಿಲ್ಲಿ ನಾಟ್ ಹಾಕ್ತಾ ಹೋಗ್ತಾ ಇದ್ದೀನಿ. ಓಕೆ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಫ್ಯಾಬ್ರಿಕ್ ನಾಲೆಜ್ ಹೇಳಿರ್ತೀನಿ. ಫ್ಯಾಬ್ರಿಕ್ ನಾಲೆಜ್ ತುಂಬಾ ಇಂಪಾರ್ಟೆಂಟು. ಯಾವ ರೀತಿ ಬಟ್ಟೆ ತೊಗೋತಾ ಇದ್ದೀರಿ, ಯಾಕಂದರೆ ಅದು ವೇಸ್ಟ್ ಕೂಡ ಆಗಬಾರ್ದಲ್ವಾ. ಸೊ ಹೀಗಾಗಿ ನಾನು ಫ್ಯಾಬ್ರಿಕ್ ನಾಲೆಜ್ ಬಗ್ಗೆ ಹೇಳಿರ್ತೀನಿ ನಿಮಗೆ. ಯಾರು ಕೂಡ ಇಷ್ಟೊಂದು ಡೀಟೇಲಾಗಿ ಹೇಳೋದಿಲ್ಲ. ಬಟ್ ಆದರೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ ನಿಮ್ಮ ಹಣ ಹಾಳಾಗಬಾರ್ದು, ಸಮಯ ಹಾಳಾಗಬಾರ್ದು. ಸರಿಯಾದ ಪ್ರಾಡಕ್ಟ್ ತೊಗೊಂಬಂದು ಕರೆಕ್ಟಾಗಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಅಂತ. ಓಕೆ. ಯಾಕಂದರೆ ಎಷ್ಟು ಬಾರಿ ನೀವು ಕೆಟ್ಟದಾಗಿ ಮಾಡಿದ್ರಿ ಅಂತಂದರೆ ಮನೆಯವರೇ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಹೀಗಾಗಿ ನೀವು ತುಂಬ ಚೆನ್ನಾಗಿ ಮಾಡ್ತಾ ಹೋದರೆ ಸೊ ಖಂಡಿತವಾಗ್ಲೂ ಮನೆಯವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಆ ರೀತಿಯಾಗಿ ಹೇಳ್ತಾ ಇರೋಂಥದ್ದು. ಸೊ ಎಲ್ಲ ಪ್ರಾಡಕ್ಟ್ಗಳನ್ನ ಸೇಮ್ ಇದೇ ರೀತಿಯೇ ನಾನು ಇವಾಗ ಹೊಲಿದು ಇಟ್ಟಿದ್ದೀನಿ. ಸೊ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ಕೊಂಡು ಕೂಡ ತೋರಿಸ್ತೀನಿ, ವೇರ್ ಮಾಡಿಕೊಂಡು. ಸೊ ಯಾವ ರೀತಿ ಲುಕ್ ಕಾಣಿಸುತ್ತೆ ಇದು ನಮ್ಮ ಕೂದಲಲ್ಲಿ ಅಂತ ಹೇಳ್ಬಿಟ್ಟು. ನೋಡೋದಕ್ಕೆ ಹೇಗೆ ಅನಿಸ್ತಾ ಇದೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ನೀವು ಬೇಕು ಅಂತಂದರೆ ಕಾಂಬೋ ಪ್ಯಾಕ್ ಕೂಡ ಇಲ್ಲಿ ಮಾರ್ಬೋದು. ಲೈಕ್ ಇವಾಗ ಒಂದು ಹೇರ್ ಬೋ ಇಟ್ಟಿದ್ದೀವಿ, ಇದ್ರ ಜೊತೆಗೆ ಒಂದು ಲಾಂಗ್ ಹೇರ್ ಬೋ ಆಯಿತು, ಮತ್ತು 2 ಶಾರ್ಟ್ ಪ್ರಾಡಕ್ಟ್ ಆಗಿರಬೇಕು. ಅವೆರಡೂ ಕೂಡ ನಾವಿಲ್ಲಿ ನಾರ್ಮಲಿ ಮಾರ್ಕೆಟಿಂಗ್ಗೆ ಯೂಸ್ ಮಾಡ್ಬೋದು ಸಿಂಪ್ಲಿ.
ಅಂದರೆ ನಾವು ಮಾಡೋಂಥ ಕೆಲಸ ಮುಂದುವರ್ಕೊಂಡು ಹೋಗಬೇಕು ಅಂದರೆ ಸೊ ಎಲ್ರಿಗೂ ಕೂಡ ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯೇ ನೀವು ಕೂಡ ಮಾಡ್ತಾ ಹೋಗಿ. ಮತ್ತು ಪ್ರಾಡಕ್ಟ್ಗಳನ್ನ ಮಾಡ್ತಾಯಿದ್ದೀನಿ, ಬಿಸ್ನೆಸ್ಸಲ್ಲಿ ಏನಾದರೂ ನಿಮಗೆ ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಸೊ ಎಲ್ಲ ಪ್ರಾಡಕ್ಟ್ಗಳನ್ನ ಸೇಮ್ ಆ್ಯಸ್ ಇಟ್ ಈಸ್ ನಾನಿಲ್ಲಿ ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡೋಕ್ಕೂ ಕೂಡ ತುಂಬ ಕೇರ್ಫುಲ್ಲಾಗಿ ಫೋಲ್ಡ್ ಮಾಡಬೇಕು. ಸುಮ್ಮನೆ ಫೋಲ್ಡ್ ಮಾಡಂದಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಫೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ತುಂಬ ನಿಧಾನವಾಗಿ ಈ ರೀತಿ ತುಂಬ ಸೂಕ್ಷ್ಮವಾಗಿ ಮಾಡಬೇಕು. ಓಕೆ, ಈ ರೀತಿ ನೋಡಿ, ಇಷ್ಟು ಮಾಡಿದರೆ ಸಾಕಾಗುತ್ತೆ. ಈ ಪ್ರಾಡಕ್ಟು ರೆಡಿ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿ ಪ್ರಾಡಕ್ಟು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವ, ತುಂಬ ಚೆನ್ನಾಗಿ ಪ್ರಾಡಕ್ಟ್ಗಳು ರೆಡಿ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಇದು ತುಂಬ ಸ್ಮೂತಾಗಿರೋ ಬಟ್ಟೆ ಇರೋದು ಇದು. ಆ್ಯಂಡ್ ಇದು ನನಗೆ ಇವಾಗ ಬಿದ್ದಿರುವಂಥದ್ದು. ನಾನು ಲಾಸ್ಟ್ ಟೈಮ್ ಹೋಗಿದ್ದೀನಿ ಇದಕ್ಕೆ ಲಕ್ನೋಗೆ ತರಬೇಕು ಅಂತಲೇ. ಡೆಲ್ಲಿಗೆ ಹೋಗೋಕ್ಕಾಗ್ತಿಲ್ಲ ನನಗೆ, ಬಟ್ ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಹೋಗ್ಬೋದು. ಬಟ್ ಲಕ್ನೋದಲ್ಲಿ ಹೋಗಿದ್ದವಲ್ವ, ಅಲ್ಲಿ ನನಗೆ ಕಡಿಮೆ ರೇಟಲ್ಲಿ ಸಿಕ್ಕಿರುವಂಥದ್ದು. 60 ರೂಪಾಯಿಗೆ ಇದು ಮೀಟ್ರ್ಗಟ್ಟಲೆ ಸಿಗ್ತಾಯಿತ್ತು. ಆ್ಯಂಡ್ ಇದ್ರ ಬಣ್ಣ ತುಂಬ ದೊಡ್ಡದಿತ್ತು, ಹೀಗಾಗಿ ನಾನೇನು ತೊಗೊಂಡೆ. ಆ್ಯಂಡ್ ಇದು ಒಂದೇ ತೊಗೊಂಡಿಲ್ಲ, ಒಂದು 5ರಿಂದ 6 ಕಲರ್ ತೊಗೊಂಡಿರುವಂಥದ್ದು. ತುಂಬ ಈಸಿಯಾಗಿ ನಾನು ನನ್ನ ಬಟ್ಟೆನ ಹೊಲಿಬೇಕು, ಯಾವುದೇ ರೀತಿ ಟೆನ್ಷನ್ ಇರಬಾರ್ದು ಅನ್ನೋದ್ರ ಬಗ್ಗೆನೇ. ಸೊ ಹೀಗಾಗಿ ನಾನು ತುಂಬ ಕ್ಲಿಯರಾಗಿ ನೋಡಿಕೊಂಡೇ ಬಟ್ಟೆನ ತಂದಿರ್ತೀನಿ. ಸೊ ಇದರಲ್ಲೂ ಕೂಡ ನಾನು ಪಿಂಕ್ ಕಲರ್ ಬಟ್ಟೆಯಲ್ಲಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಪಿಂಕ್ ಬಟ್ಟೆಯಲ್ಲಿ ನಾನು ಇದೇ ಶೇಪನ್ನು ಮತ್ತು ಪ್ರಾಡಕ್ಟ್ಗೆ ನಾವು ಮಾಡೋದಕ್ಕೆ ಹಾಕಿದಾಗ ನಾರ್ಮಲಿ ಯಾವ ರೀತಿ ಅದು ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದರಿಂದ ನಿಮಗೆ ಒಂದು ಇನ್ಫಾರ್ಮ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಇವಾಗ ನಮ್ಮೆಲ್ಲ ಪ್ರಾಡಕ್ಟ್ಗಳು ರೆಡಿ ಆಗಿದೆ ನೋಡಿ. ಈ ರೀತಿ ಇದೆ. ಸೊ ಇದಲ್ಲೂ ಕೂಡ ಸೊ ಇವಾಗ ಇದಕ್ಕೆ ಏನು ಮಾಡ್ಬೇಕಂದ್ರೆ ಮಧ್ಯದಲ್ಲಿ ಒಂದು ಪಟ್ಟಿ ಹಾಕಬೇಕಾಗುತ್ತೆ. ಅದು 1.5 ಇಂಚಿಂದು ಅಗಲಕ್ಕೆ ಮತ್ತು ಉದ್ದಕ್ಕೆ ನೀವು ನೋಡಿಕೊಂಡು ಮಾಡ್ಬೋದು. ಸಿಂಪ್ಲಿ ಈ ರೀತಿ ಬಟ್ಟೆನ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಫೋಲ್ಡ್ ಮಾಡಿಬಿಟ್ಟು ಒಳಗಡೆ ಇರೋ ಬಟ್ಟೆನ ಸೊ ಈ ರೀತಿ ಆಚೆ ತೊಗೊಂಬರ್ತಾರೆ, ನೋಡ್ತಾ ಇದ್ದೀರಾ. ನಂತರ ಸೊ ಈ ರೀತಿ ಪಟ್ಟಿನ ಏನು ಮಾಡಬೇಕು, ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದು ರೆಡಿ ಆಗುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂತಿದೆ ಆ್ಯಕ್ಚುಲಿ. ಸೊ ಇದು ಕೂಡ ಒಂದು 2 ಇಂಚಲ್ಲಿ ಸಿಂಪಲ್ಲಾಗಿ ನೀವು ಏನು ಮಾಡ್ಕೊಂಡ್ರೆ ಹೊಲಿಗೆನ ಹೊಲಿಬೇಕಾಗುತ್ತೆ. ಯಾವ ರೀತಿ ನೀವೊಂದು ಸೊ ಇಲ್ಲಿ ಪ್ರಾಡಕ್ಟ್ನ ನಾನು ಆಲ್ಮೋಸ್ಟ್ ರೆಡಿ ಮಾಡಿ ಆಗಿದೆ, 80% ಆಗಿದೆ. ಜಸ್ಟ್ ಇವಾಗ ನಾವು ಮಧ್ಯದಲ್ಲಿ ಕ್ಲಿಪ್ನ ಅಟ್ಯಾಚ್ ಮಾಡಬೇಕು. ಹೀಗಾಗಿ ಮತ್ತು ಅದ್ರ ಜೊತೆ ಗ್ಲೂ ಗನ್ ಕೂಡ ಯೂಸ್ ಮಾಡಬೇಕು. ಮತ್ತು ನಾನು ನಿನ್ನೆ ಕೂಡ ಒಂದು ವಿಡಿಯೋ ಹಾಕಿದ್ದೀನಿ ಯೂಟ್ಯೂಬ್ ರಿಲೇಟೆಡೇ. ಯಾರಾದರೂ ಯೂಟ್ಯೂಬರ್ಸ್ ಇದ್ದೀರಿ, ಯೂಟ್ಯೂಬ್ ವೀಡಿಯೋಸ್ಗಳು ಮಾಡ್ತಾಯಿದ್ದೀರಿ, ಬಟ್ ಒಳ್ಳೆಯ ನಿಮಗೆ ವ್ಯೂಸ್ ಬರ್ತಾ ಇಲ್ಲ ಅಂತಂದರೆ ಸೊ ಲಾಸ್ಟ್ ಟೈಮ್ ಹಾಕಿರೋಂಥ ಒಂದು ವಿಡಿಯೋ ನೋಡಿ, ಶೇರ್ ಟೆಕ್ ಕನ್ನಡ ಚಾನಲ್ದಲ್ಲಿ. ಸೊ ಲೇಟೆಸ್ಟ್ ಒಂದು ವಿಡಿಯೋ ಆಗಿದ್ದೀನಿ, ಆ ವಿಡಿಯೋನ ತಪ್ಪದೆ ಒಂದು ಸಾರಿ ನೋಡಿ ಚೆಕ್ ಮಾಡಿ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫೋಲ್ಡ್ ಮಾಡಿಬಿಟ್ಟು 1.5 ಇಂಚು ನಾನು ಏನು ಮಾಡ್ತಿದ್ದೀನಿ, ಹೊಲಿಗೆನ ಹೊಲಿತಾ ಇದ್ದೀನಿ. ಜಸ್ಟ್ ನೀವು ಒಂದೊಂದು ದಿನ ಈ ರೀತಿ ಜಸ್ಟ್ ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ನೀವು ಬೇಕಂದರೆ ಕ್ಲಿಪ್ ಅಟ್ಯಾಚ್ ಮಾಡ್ಬೋದು. ಕ್ಲಿಪ್ ಅಟ್ಯಾಚ್ ಮಾಡೋದು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಇಲ್ಲಿ ನಾನು ಸ್ವಲ್ಪ ನಿಮ್ಗೆ ಹಾಗೇ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನೀವೇನು ಮಾಡ್ಬೇಕಂದ್ರೆ ಈ ರೀತಿ ಪಟ್ಟಿ ಏನಿರುತ್ತಲ್ವ, ಆ ಪಟ್ಟಿನ ಫಸ್ಟಿಗೆ ಅಟ್ಯಾಚ್ ಮಾಡಬೇಕು ಕರೆಕ್ಟಾಗಿ. 2 ರೀತಿಯಿಂದ ಅಟ್ಯಾಚ್ ಮಾಡ್ತಾರೆ ಆ್ಯಕ್ಚುಲಿ ಕ್ಲಿಪ್ಪನ್ನು. ಸೊ ಒಂದು ರೀತಿಯಿಂದ ಈಸಿ ಇರೋದನ್ನು ನಾನು ಹೇಳ್ತಾ ಇರೋಂಥದ್ದು. ಸೊ ಈ ಪಟ್ಟಿನ ಫಸ್ಟಿಗೆ ಅಟ್ಯಾಚ್ ಮಾಡಬೇಕು, ಅದಾದಮೇಲೆ ಮೇಲ್ಗಡೆಯಿಂದ ನೀವು ಕ್ಲಿಪ್ಪನ್ನು ಅಟ್ಯಾಚ್ ಮಾಡ್ಬೋದು. ಸೊ ಆ ರೀತಿ ಕೂಡ ಮಾಡ್ತಾರೆ. ಸೊ ಅದಿಲ್ಲ ಅಂತಂದರೆ ನೀವು ಫಸ್ಟಿಗೆ ಪಟ್ಟಿ ಜೊತೆಗೇ ಮಧ್ಯದಲ್ಲಿ ಇಟ್ಟು ಕ್ಲಿಪ್ಪನ್ನು ಅಟ್ಯಾಚ್ ಮಾಡೋದಿರುತ್ತೆ. ಸೊ ಆ ರೀತಿ ಮಾಡ್ಬೋದು. ಬಟ್ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಅದನ್ನೇ ಮಾಡಿ. ಬಟ್ ಆದರೆ ನೀಟ್ ಆ್ಯಂಡ್ ಕ್ಲೀನಾಗಿ ಬರಬೇಕು. ಯಾಕಂದರೆ ಗ್ಲೂ ಗನ್ನಿಂದ ಗ್ಲೂ ಬರುತ್ತಲ್ವ, ಅದು ತುಂಬಾ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ತಕ್ಷಣವೇ. ಓಕೆ, ಸೊ ಹೀಗಾಗಿ ಕ್ಲಿಪ್ ಅಟ್ಯಾಚ್ ಮಾಡುವಾಗ ಅದು ಗಂಟು ಆಗದೆ ಇರೋ ಥರ ಮತ್ತು ಚೆನ್ನಾಗಿ ಫಿನಿಶಿಂಗ್ ಬರೋ ಥರ ಗೊತ್ತಾಗ್ಬಾರ್ದು ಅದು ಅಷ್ಟೊಂದೆಲ್ಲ ಗ್ಲೂ ಹಾಕಿದ್ದಾರೆ ಅಂತ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಜಾಸ್ತಿ ಗ್ಲೂ ಬಿದ್ದುಬಿಡುತ್ತೆ. ಸೊ ಆ ರೀತಿ ಎಲ್ಲ ಬೀಳಬಾರ್ದು, ತುಂಬ ಚೆನ್ನಾಗಿ ನೋಡಿಕೊಂಡು ಹಾಕಬೇಕಾಗುತ್ತೆ. ಅಲ್ಲೆಲ್ಲ ಹಾಕ್ಕೊಳ್ಳೋಕೆ ಅಂದರೆ ಇವಾಗ ಏನಾದರೂ ನಿಮಗೆ ಫಸ್ಟ್ ಡೇದಲ್ಲಿ ಜಸ್ಟ್ ನೀವು ಸ್ಟಿಚ್ ಮಾಡಿಟ್ಟಿದ್ರೆ ನೆಕ್ಸ್ಟ್ ಡೇದಲ್ಲಿ ನೀವು ನಿಧಾನವಾಗಿ ಸಮಯ ಇಟ್ಕೊಂಡೇ ನೀವು ಗ್ಲೂ ಗನ್ನಿಂದ ಯೂಸ್ ಮಾಡಿಕೊಂಡು ಈ ರೀತಿ ಪಟ್ಟಿನ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲ ಗಡ್ಬಡಲ್ಲಿ ನೀವು ಮಾಡೋಕ್ಕೆ ಹೋದ್ರಿ ಅಂತಂದರೆ ಸೊ ಆ ಟೈಮಲ್ಲಿ ಏನಾಗುತ್ತೆ, ಅದು ಹಿಂದ್ಗಡೆ ಹಾಳಾಗಿ ಹೋಗುತ್ತೆ. ಅದು ಏನಾಗುತ್ತೆ ಅಂದರೆ ಗಂಟಾಗಿ ತೋರಿಸೋದ್ರಿಂದ ಯಾರೂ ತೊಗೊಳ್ಳೋದಿಲ್ಲ ಅದನ್ನು. ಸಪೋಸ್ ಅದು ಆರ್ಡರ್ ಆನ್ಲೈನ್ ಬಂದರೂ ಕೂಡ ಸೊ ಅದನ್ನೇನು ಮಾಡ್ತಾರೆ, ವಾಪಸ್ ಕೊಟ್ಬಿಡ್ತಾರೆ. ಸೊ ಆ ರೀತಿ ಎಲ್ಲ ಆಗುತ್ತೆ. ಬಟ್ ಇದುವರೆಗೂ ಆಗಿಲ್ಲ, ಯಾಕಂದರೆ ನಾನು ಮಾತ್ರ ತುಂಬ ಚೆನ್ನಾಗಿ ನೋಡಿಕೊಂಡೇ ಮಾಡಿರ್ತೀನಿ ಮತ್ತು ಟೈಮ್ ಇಟ್ಕೊಂಡಿರ್ತೀನಿ. ಆಲ್ಮೋಸ್ಟ್ ಸಫಿಷಿಯೆಂಟ್ ಟೈಮು ನೋಡಿಕೊಂಡೇ ಮಾಡಿರ್ತೀನಿ. ಸೊ ಅದೇ ರೀತಿಯೇ ನೀವು ಇಲ್ಲಿ ಮಾಡಬೇಕಾಗತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತಿದೆ ಆ್ಯಕ್ಚುಲಿ. ಈ ಒಂದು ಬಟ್ಟೆ ನಾನು ಹೇಳಿದ್ನಲ್ವ, ಬಟ್ಟೆ ತೊಗೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಬಟ್ಟೆ ತೊಗೋಬೇಕು. ಆ್ಯಂಡ್ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಯಾವ್ಯಾವ ರೀತಿ ಬಟ್ಟೆ ಇರುತ್ತೆ, ಯಾವ ರೀತಿ ನಾವು ಅಬ್ಸರ್ವ್ ಮಾಡಬೇಕು, ಯಾವ ರೀತಿ ನಾವು ಬಟ್ಟೆ ತೊಗೋಬೇಕು ಅಂತ ಹೇಳಿ.
ಸೊ ಅದೇ ರೀತಿನೇ ಬಟ್ಟೆನ ತೊಗೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ತೊಗೊಳ್ಳಿ. ಆ್ಯಂಡ್ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿದ್ದೀನಿ ನಾನು ವೀಡಿಯೋದು. ಯಾಕಂದರೆ ತುಂಬ ಲೆಂತ್ ವೀಡಿಯೋದು ಜಾಸ್ತಿ ಆಗುತ್ತೆ. ಹೀಗಾಗಿ ಬಟ್ ಅದು ನಿಮಗೆ ಎಲ್ಲ ಆಲ್ಮೋಸ್ಟ್ ಇದು ಒಂದು ವೀಡಿಯೋದಲ್ಲಿ ಎಲ್ಲ ಡೀಟೇಲ್ಸ್‌ಗಳು ಗೊತ್ತಾಗ್ತದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದು ಇವಾಗ ಪಟ್ಟಿ ನಾನು ರೆಡಿ ಮಾಡಿದ್ದೀನಿ. 2 ಪಟ್ಟಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇದು. ಓಕೆ. ಸೊ ಇಲ್ಲಿ ನಾನು ಮಾಡಿರುವಂಥದ್ದು 8ರಿಂದ 9 ಪೀಸ್ ಇದೆ. ಹೀಗಾಗಿ ಇಷ್ಟು ಪೀಸು ಬೇಕಾಗುತ್ತೆ ಕಟ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ನಾನು ಅಳತೆ ನೋಡಿಕೊಂಡು ಫಸ್ಟಿಗೆ ನಾನು 3, 3 ಇಂಚು ಓಕೆ 3, 3.5 ಇಂಚು ಸಾಕಾಗುತ್ತೆ ಲೆಂತು. ಸೊ ನೋಡ್ಕೊಂಡು ಇದನ್ನ ಕಟ್ ಮಾಡ್ತಾ ನೀವು ಹೋಗಬೇಕಾಗುತ್ತೆ. ಓಕೆ. ಜಸ್ಟ್ ನಾನಿಲ್ಲಿ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ತುಂಬ ಉದ್ದ ಇರಬಾರ್ದು. ಓಕೆ. ಸೊ ಇಲ್ಲಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಓಕೆ. ಸೊ ಕರೆಕ್ಟಾಗಿ ಬಂದಿದೆ. ಸೊ ಇದೇ ಸೈಜಲ್ಲೇ ನಾನು ಎಲ್ಲ ಪೀಸನ್ನು ಮೊದಲು ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ಸಮ್‌ಟೈಮ್ಸ್ ಹೇಗಿರುತ್ತೆ ಅಂದರೆ ತುಂಬ ಜಾಸ್ತಿ ಮಾಡ್ತಾಯಿದ್ದೀವಿ ಅಂದರೆ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ನಾನು ಎಲ್ಲ ಪೀಸ್‌ಗಳನ್ನ ಕಟ್ ಮಾಡಿ. ಇದರಿಂದ ಈಸಿ ಆಗುತ್ತೆ ನನಗೆ. ಯಾವಾಗ ನಾನು ಫಿನಿಶ್ ಮಾಡಿರ್ತೀನಿ ಎಲ್ಲವನ್ನೂ ಕೂಡ, ಸೊ ಜಸ್ಟ್ ಇವ್ನ ತೊಗೊಂಡ್ಬಿಟ್ಟು ಒಂದು ಪೀಸ್‌ನ ಅಟ್ಯಾಚ್ ಮಾಡಿಬಿಟ್ಟಿರ್ತೀನಿ. ಇದರಿಂದ ಏನಾಗುತ್ತೆ ಕನ್‌ಫ್ಯೂಸ್ ಆಗಲ್ಲ. ಓಕೆ. ಸಮ್‌ಟೈಮ್ಸ್ ನಾನು ಸ್ವಲ್ಪ ಜಾಸ್ತಿ ಕೂಡ ನೀವು ಕಟ್ ಮಾಡ್ಕೋಬೋದು. ನಿಮ್ಗೆ ಭಯ ಆದರೆ ಸೊ ಕರೆಕ್ಟಾಗಿ ಬರ್ತಾ ಇಲ್ಲ ಸೈಜ್ ಅಂದರೆ, ಸೊ ನೋಡ್ಕೊಂಡ್ಬಿಟ್ಟು ಒಂದು ಸೈಜ್ ಮಾಡಿಕೊಂಡು ಸೊ ಅದೇ ರೀತಿ ಎಲ್ಲ ಪೀಸ್‌ಗಳನ್ನ ಕಟ್ ಮಾಡಿಕೊಂಡ್ರೆ ಆಗುತ್ತೆ. ಸೊ ಒಟ್ಟು ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಪೀಸಸ್‌ಗಳನ್ನ ಡಿವೈಡ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಇದರಿಂದ ಏನಾಗುತ್ತೆ ನೀವು ಯಾವಾಗ ಪ್ರಾಡಕ್ಟ್‌ಗಳನ್ನ ರೆಡಿ ಮಾಡ್ತೀರಿ, ಸೊ ಅವಾಗ ಆಟೋಮೆಟಿಕ್ಲಿ ಇದನ್ನು ಅಟ್ಯಾಚ್ ಮಾಡ್ತಾ ಹೋಗ್ಬಿಡ್ತೀರ. ನೀವು ಮಾಡಿಲ್ಲ ಅಂದರೆ ಮನೇಲಿ ಯಾರಾದರೂ ಒಬ್ಬರು ಮಾಡಿಕೊಡ್ತಾರೆ. ಯಾರಾದರೂ ಅಕ್ಕ, ತಮ್ಮ ಯಾರಾದರೂ ಇರ್ತಾರಲ್ವ, ಸೊ ಅವರು ಕೂಡ ಇದನ್ನು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಸೊ ಮಾಡೋರು ಮಾಡೇ ಮಾಡ್ತಾರೆ. ಸೊ ಆ ರೀತಿ ನೀವು ಎಲ್ಲರೂ ಹೆಲ್ಪ್ ತೊಗೊಂಡು ಈ ಕೆಲಸವನ್ನ ಮಾಡ್ಬೋದು. ಸೊ ನಾನಿಲ್ಲಿ ಎಲ್ಲ ಪೀಸ್‌ಗಳನ್ನ ನೋಡಿ ಇದೇ ರೀತಿಯೇ ಕಟ್ ಮಾಡಿ ಇಟ್ಟಿದ್ದೀನಿ. ಓಕೆ. ಆ್ಯಂಡ್ ಬಟ್ಟೆ ನಾನು ಹೇಳಿದ್ನಲ್ವ ಬಟ್ಟೆ ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಿ. ಯಾಕಂದರೆ ನಾನು ತುಂಬ ಬಟ್ಟೆ ಲಾಸ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಸೊ ಆ ರೀತಿ ನೀವು ಮಾಡ್ಕೋಬಾರ್ದು ಅಂತ ಅಷ್ಟೇ. ಸೊ ಬಟ್ಟೆ ತೊಗೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಬಟ್ಟೆ ತೊಗೋಬೇಕಾಗುತ್ತೆ. ಆ್ಯಂಡ್ ಇವಾಗ ನಾನು ಗ್ಲೂ ಗನ್ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದನ್ನು ಕೇರ್ಫುಲ್ಲಾಗಿ ನೋಡಿ. ಇದು ಗ್ಲೂ ಗನ್ನು ನಾನು ಆಲ್ರೆಡಿ ಇವಾಗ ಇದನ್ನು ಆನ್ ಮಾಡಿದ್ದೀನಿ. ಕೆಳಗಡೆ ರೆಡ್ ಕಲರ್ದು ಬಟನ್ ಇವಾಗ ಆನ್ ಇದೆ. ನಿಮಗೆ ಜಸ್ಟ್ ತೋರಿಸ್ತೀನಿ ನಾನು. ಆ್ಯಂಡ್ ಈ ರೀತಿ ಪ್ರೆಸ್ ಮಾಡಬೇಕು. ಹೊಸದಾಗಿ ನಾವು ಸ್ಟಿಕ್ ಹಾಕಿದಾಗ ಅದು ಮುಂದ್ಗಡೆ ಬರುತ್ತೆ ಪ್ರೆಸ್ ಆಗಿ. ಓಕೆ. ಸೊ ಅದಾದ್ಮೇಲೆ ಇಲ್ಲಿ ನೋಡಿ ಲೈಟ್ ಆನ್ ಇದೆ ಇದು. ಇವಾಗ ನಾನು ಇದನ್ನ ಪ್ಲಗ್ ಹಾಕಿದ್ದೀನಿ ಇದಕ್ಕೆ ಆ್ಯಕ್ಚುಲಿ ಲೈಟು ಕರೆಂಟು. ಸೊ ಇವಾಗದು ಕ್ರಮೇಣ ಏನಾಗುತ್ತೆ ಕರಗುತ್ತೆ. ಮಧ್ಯದಲ್ಲಿ ನಾನು ಈ ರೀತಿ ಪ್ರೆಸ್ ಮಾಡ್ತೀನಿ. ಅದು ಹೊಸ ಸ್ಟಿಕ್ ಹಾಕಿದ್ದೀನಲ್ವಾ ಗ್ಲೂ ಗನ್‌ದು, ಆ ಸ್ಟಿಕ್ಕು ಕರಗಿ ಮುಂದೆ ಬರಬೇಕು ಅಂದರೆ ಸ್ವಲ್ಪ ಆ ರೀತಿ ಪ್ರೆಸ್ ಮಾಡ್ತಾ ಇರಬೇಕು ಗ್ಲೂ ಗನ್ ಥರ. ಸೊ ನೋಡಿ ಈ ರೀತಿ ಪ್ರೆಸ್ ಮಾಡ್ತೀನಿ ನಾನು. ಸೊ ಇವಾಗದು ಲೈಟಾಗಿ ಕರಗಿ ಮುಂದ್ಗಡೆ ಬರುತ್ತೆ. ಸೊ ಆವಾಗ ಸ್ಟಾರ್ಟ್ ಮಾಡಬೇಕು ವರ್ಕನ್ನು. ಸೊ ತುಂಬ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಒಂದು ಮಿನಿಮಮ್ 2ರಿಂದ 3 ನಿಮಿಷ ತೊಗೊಳುತ್ತೆ. ಸೊ ಅಷ್ಟ್ರ ಒಳಗಡೆನೆ ನಾವು ಇದನ್ನು ಪ್ರಿಪೇರ್ ಇರಬೇಕು. ಓಕೆ. ಇಲ್ಲಾಂದರೆ ಅದು ಗಟ್ಟಿಯಾಗುತ್ತೆ, ಬೀಳುತ್ತಾ ಹೋಗುತ್ತೆ. ಒಂದು ಪೇಪರ್ ಕೂಡ ಇಟ್ಟಿರ್ತೀನಿ ನಾನು. ಆ ಪೇಪರ್ ಮೇಲೇನೆ ಬೀಳಲಿ ಅಂತ. ಯಾಕಂದರೆ ಟೇಬಲ್ ಎಲ್ಲ ಇದನ್ನಾಗುತ್ತೆ. ಇಲ್ಲಾಂದರೆ ಗ್ಲೂ ಹಾಗೇನೆ ಬೀಳ್ತಾ ಹೋಗುತ್ತೆ ಅದು. ಸೊ ಈಗ ಕೆಳಗಡೆ ಏನಾದರೂ ಒಂದು ಪೇಪರ್‌ನ ಇಟ್ಟು ನಾನು ವರ್ಕ್ ಮಾಡ್ತಾ ಇರ್ತೀನಿ. ಸೊ ಇದು ಒಂದು 2ರಿಂದ 3 ನಿಮಿಷ ಆದಮೇಲೆ ಸೊ ಇವಾಗ ಇದು ಗ್ಲೂ ಕರಗ್ತಾ ಬರ್ತಾ ಇದೆ. ಸೊ ನಿಧಾನವಾಗಿ ನಾವೇನಂದರೆ ನೋಡ್ತಾ ಇರ್ಬೋದು ಇಲ್ಲಿ ಫ್ರಂಟಲ್ಲಿ ಬೀಳ್ತಾ ಇದೆ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ನಿಧಾನವಾಗಿ ಸ್ವಲ್ಪ ಎಲ್ಲೆಲ್ಲಿ ಬೇಕೋ ಅಲ್ಲಿ ನೀವು ಅಟ್ಯಾಚ್ ಮಾಡ್ಬೋದು. ಮತ್ತೊಂದು ಇದನ್ನ ನಾನು ವರ್ಕ್ ಮಾಡುವಾಗ ಪ್ಲಗ್ ಆಫ್ ಮಾಡಿರ್ತೀನಿ. ಓಕೆ. ಸೊ ಪ್ಲಗ್ ಆಫ್ ಮಾಡೇ ಮಾಡಬೇಕು. ಇಲ್ಲಾಂದರೆ ಕಂಟಿನ್ಯೂಸ್ ಅದು ಗ್ಲೂ ಕರಗಿ ಹಾಗೆ ಬರುತ್ತೆ. ಹೀಗಾಗಿ ಒಂದು ಸಾರಿ ಕರಗಿದ ಮೇಲೆ ಅದನ್ನ ಮೊದಲು ಸ್ವಿಚ್ ಆಫ್ ಮಾಡಬೇಕು. ಮಾಡ್ಕೊಂಬಿಟ್ಟು ಅದು ಗಟ್ಟಿಯಾಗೋವರೆಗೂ ಬರ್ತಾನೆ ಇರುತ್ತೆ ಗ್ಲೂ. ಸೊ ಹೀಗಾಗಿ ಆವಾಗ ನಾನು ನಿಧಾನವಾಗಿ ಎಲ್ಲ ಒಂದು ಇದಕ್ಕೆ ಈ ರೀತಿ ಹೇರ್ ಬೋಗಳನ್ನ ಫಿನಿಶ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಕೂಡ ಇದೇ ರೀತಿನೇ ಮಾಡಿ. ಸ್ಟಾರ್ಟಿಂಗಲ್ಲಿ ಏನಾಗಿತ್ತು ಅಂದರೆ ಗೊತ್ತಾಗಲ್ಲ ಯಾವ ರೀತಿ ಮಾಡಬೇಕು ಅಂತ. ಮತ್ತು ಇದು ತುಂಬಾ ಬಿಸಿ ಇರುತ್ತೆ ಗ್ಲೂ. ಹೀಗಾಗಿ ಕೈ ತುಂಬ ಜೋಪಾನವಾಗಿ ನೋಡಿಕೊಂಡೇ ಇದನ್ನು ಅಟ್ಯಾಚ್ ಮಾಡಿ. ಇಲ್ಲಾಂದರೆ ಕೈ ಮೇಲೆ ಬಿದ್ದರೆ ತುಂಬಾ ಸುಡುತ್ತೆ ಕೈ. ಸೊ ಹೀಗಾಗಿ ಮತ್ತೊಂದು ಅದ್ರ ಪಾಯಿಂಟ್ ಇರುತ್ತಲ್ವ ಗ್ಲೂ ಗನ್‌ದು, ಅದು ಪಾಯಿಂಟು ಆ್ಯಕ್ಚುಲಿ ಹಿತ್ತಾಳೆದಿದೆ. ಕೆಲವೊಬ್ರದ್ದು ಸ್ಟೀಲ್ ಕೂಡ ಇರ್ಬೋದು ಅಂತ ಅನ್ಕೋತೀನಿ. ಬಟ್ ಅದು ತುಂಬಾ ಬಿಸಿ ಇರುತ್ತೆ. ಅದನ್ನು ನೀವು ಬಟ್ಟೆಗೆ ಟಚ್ ಮಾಡಿದರೆ ಬಟ್ಟೆ ಸುಟ್ಟೋಗ್ಬಿಡುತ್ತೆ. ಓಕೆ. ಸೊ ಹೀಗಾಗಿ ತುಂಬ ಕೇರ್ಫುಲ್ಲಾಗಿ ಗ್ಲೂ ಗನ್‌ನ ಯೂಸ್ ಮಾಡಬೇಕಾಗುತ್ತೆ. ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಮನೇಲಿ ಯಾರ್ದಾದ್ರೂ ಹೆಲ್ಪ್ ತೊಗೊಳ್ಳಿ. ಮನೇಲಿ ಯಾರಾದರೂ ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ನಿಧಾನವಾಗಿ ದಾರ ಇರೋದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಮೊದಲು ನೋಡಿಕೊಂಡು ನಿಧಾನವಾಗಿ ನೀವಿಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕಾಗತ್ತೆ. ನಾನಿದನ್ನು ಗ್ಲೂ ಗನ್ನು ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ತೊಗೊಂಡು ಒಂದು ಮೇ ಬಿ 1 ವರ್ಷ ಆಯ್ತೇನೋ ಅನ್ಕೋತೀನಿ. 1 ವರ್ಷನೂ ಇಲ್ಲ. ಒಂದು 7-8 ತಿಂಗಳಾಗಿದೆ ಅಂತ ಅನ್ಕೋತೀನಿ. ತುಂಬ ಜಾಸ್ತಿ ದಿನ ಆಗಿಲ್ಲ. ಬಟ್ ಅದು ತುಂಬ ಚೆನ್ನಾಗಿ ಬಂದಿದೆ ಇದು. ಕೆಲವೊಂದು ಗ್ಲೂ ಗನ್ ಇರುತ್ತೆ ಕಡಿಮೆ ರೇಟಿಂದು ತೊಗೊಂಡ್ಬಿಡ್ತೀವಿ. ಅದು ಚೆನ್ನಾಗಿರೋದಿಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಬಟ್ ಆದರೆ ತುಂಬ ಚೆನ್ನಾಗಿ ಬಂತು. ಯಾಕಂದರೆ ರಿವ್ಯೂ ಎಲ್ಲ ಚೆಕ್ ಮಾಡಿ ತೊಗೊಂಡಿರುವಂಥದ್ದು ಇದು. ಸೊ ಹೀಗಾಗಿ ತೊಗೊಳ್ಳುವಾಗ ತುಂಬ ಕಡಿಮೆ ರೊಕ್ಕದ್ದು ತೊಗೊಳಕ್ಕೆ ಹೋಗಬೇಡಿ. ಓಕೆ. ಸಮ್‌ಟೈಮ್ಸ್ ಇದು 200ಗೂ ವರೆಗೂ ಸಿಗುತ್ತೆ ಅಂತ ಅನ್ಕೋತೀನಿ.
ಬಟ್ ಆದರೆ ತುಂಬ ಲೋ ಕ್ವಾಲಿಟಿ ತೊಗೊಂಡ್ರೆ ಚೆನ್ನಾಗಿರಲ್ಲ. ಮತ್ತು ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಅದು ಶಾರ್ಟ್ ಸರ್ಕ್ಯೂಟ್ ಕೂಡ ಆಗುತ್ತೆ. ಹೀಗಾಗಿ ಸ್ವಲ್ಪ ನೋಡಿ ಒಳ್ಳೆ ಕ್ವಾಲಿಟಿದೆ ತೊಗೊಳ್ಳಿ. ಓಕೆ. ಆ್ಯಂಡ್ ಎಲ್ಲ ಕ್ಲಿಪ್‌ಗಳನ್ನ ನಾನು ಇದೇ ರೀತಿ ಅಟ್ಯಾಚ್ ಮಾಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಪಿಂಕ್ ಕಲರ್ದೊಂದು ಮಾಡಿ ತೋರಿಸ್ತೀನಿ ಅಂತ. ಸೊ ಇಲ್ಲಿ ನಾನು ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಎಷ್ಟು ಇದು ವೈಟ್ ಕಲರ್ ಫ್ಲಫಿ ಬಂದಿದೆಯೋ, ಅದೇ ಪಿಂಕ್ ಕಲರ್ ಹಾಗೇನೇ ಚಿಕ್ಕದು ಬಂದಿದೆ. ಸೊ ಫಿನಿಶಿಂಗ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಸೊ ಹೀಗಾಗಿ ಅದನ್ನು 30 ರುಪೀಸ್ಗೆ ಮಾರ್ತಾ ಇದ್ದೀನಿ ನಾನು, 30 ರೂಪಾಯಿಗೆ. ಇದನ್ನು 69 ರೂಪಾಯಿಗೆ ಮಾರ್ತಾ ಇದ್ದೀನಿ. ಪಿಂಕ್ ಕಲರ್ದು ಚೆನ್ನಾಗಿ ಬಂದಿದೆ, ಬಟ್ ಆದರೆ ಉಬ್ಬಿ ಬರ್ತಾ ಇಲ್ಲ. ಸೊ ಇದು ನೋಡಿ ಎಷ್ಟು ಫ್ಲಫಿಯಾಗಿ ಕಾಣಿಸ್ತಾ ಇದೆ ಅಂದರೆ, ಹೇರ್ ಸಹ ಅಲ್ಲೇ ಹಾಕಿದಾಗ ಕೂದಲಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಎದ್ದು. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಇದನ್ನು ರೇಂಜ್ ಹೈ ಮಾಡಬೇಕಂದ್ರೆ ಡೆಕೋರೇಷನ್ ಕೂಡ ಮಾಡಬೇಕಾಗತ್ತೆ. ಸೊ ನೀವು ಈ ರೀತಿ ಗ್ಲೂನ ಯೂಸ್ ಮಾಡಿಕೊಂಡು ನೀವು ಮುತ್ತುಗಳನ್ನ ಅಂಟಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಸಿಂಪಲ್ಲಾಗಿ ಈ ರೀತಿ ಒಂದು ಫ್ಯಾಬ್ರಿಕ್ ಗ್ಲೂ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾವೇನು ಮಾಡ್ತೀವಂದರೆ, ಇದು ಆಲ್ರೆಡಿ ತುಂಬ ಯೂಸ್ ಮಾಡಿದ್ದೆ ನಾನು. ತುಂಬ ಅಂದರೆ ತುಂಬ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಇದು ಗ್ಲೂ ಕೂಡ ಮುಗಿದು ಹೋಗಿದೆ ಅಂತ ಅನ್ಕೋತೀನಿ. ಬಟ್ ಆದರೆ ನನ್ನ ಹತ್ರ ಸ್ಟಾಕ್ಸ್ ಇರುತ್ತೆ. ಒಂದು 2, 3 ಬಾಟಲ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಜಸ್ಟ್ ಚಿಕ್ಕ ಚಿಕ್ಕ ಡಾಟ್‌ಗಳನ್ನ ಹಾಕಬೇಕಾಗತ್ತೆ. ಓಕೆ. ಚಿಕ್ಕ ಚಿಕ್ಕ ಡಾಟ್‌ಗಳನ್ನ ಹಾಕಬೇಕು. ಇದು ಆ್ಯಕ್ಚುಲಿ ಗ್ಲೂ ಇವಾಗ ಇಲ್ಲಿ ವಿಂಟರ್ ತುಂಬಾ ಚಳಿ ಇದೆ. ತುಂಬಾ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಅದು ಆಚೆ ಬರ್ತಾ ಇರಲಿಲ್ಲ. ಓಕೆ. ಸೊ ಚಿಕ್ಕ ಚಿಕ್ಕ ಪಾಯಿಂಟ್‌ಗಳನ್ನ ಇಡ್ತಾ ಹೋಗ್ತೀನಿ. ಯಾಕಂದರೆ ನಾನಿಲ್ಲಿ ಬೀಡ್ಸ್‌ಗಳನ್ನ ಕೂಡ ತುಂಬ ಚಿಕ್ಕ ಚಿಕ್ಕ ಬೀಡ್ಸ್‌ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚಿಕ್ಕದು. ಸೊ ತುಂಬ ದೊಡ್ಡ ದೊಡ್ಡದು ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ. ತುಂಬ ಚಿಕ್ಕ ಚಿಕ್ಕ ಬೀಡ್ಸ್‌ಗಳನ್ನ ನಾನಿಲ್ಲಿ ಡೆಕೋರೇಷನ್‌ಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ನೀವು 2 ರೀತಿಯಿಂದ ನೀವಿಲ್ಲಿ ಕ್ಯಾಟ್ಲಾಗಲ್ಲಿ ಅಪ್ಲೋಡ್ ಮಾಡ್ಬೋದು ಫೋಟೋಸ್‌ಗಳನ್ನ. ಒಂದು ವಿತ್ ಬೀಡ್ಸು, ಇನ್ನೊಂದು ಪ್ಲೇನು. 2 ಕ್ಲಿಪ್‌ಗಳನ್ನ ಕೂಡ ನೀವು ಇದನ್ನ ಅಪ್ಲೋಡ್ ಮಾಡ್ಬೋದು ಕ್ಯಾಟ್ಲಾಗ್‌ನ. ಸೊ ಇದರಿಂದ ಏನಾಗುತ್ತೆ, ಪ್ರೈಸ್ ಕೂಡ ಅಪ್ ಆ್ಯಂಡ್ ಡೌನ್ ಇಡ್ಬೋದು. ಸೊ ಹೇಳ್ತಾ ಇದ್ದೀನಲ್ವಾ, ಇದನ್ನು ನಾನು 69 ರುಪೀಸ್ಗೆ ಮಾರ್ತಾ ಇದ್ದೀನಿ. ಓಕೆ. 69 ರೂಪಾಯಿಗೆ ಇದು ಈಸಿಲಿ ಸೇಲ್ ಆಗುತ್ತೆ. ಹಳೇದು ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಮಾಡಿದ್ದೆ. ಸೊ ಅದ್ರದ್ದು 95 ರುಪೀಸ್ಗೆ ಸೇಲ್ ಆಗಿದೆ. ಸೊ ಅದ್ರದ್ದು ಆರ್ಡರ್ ಬಂದಿರುವಂಥದ್ದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ಇದನ್ನು 69 ರುಪೀಸ್ಗೆ ಈಸಿಲಿ ಹೋಗುತ್ತೆ. ಡೌಟ್ ಮಾಡಕ್ಕೆ ಹೋಗಬೇಡಿ, ಆಗುತ್ತೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ನೀವು ಮಾಡಿದರೆ ಜನ ತಗೋತಾರೆ. ಓಕೆ. ಆ್ಯಂಡ್ ಫೋಟೋ ಶೂಟ್ ಕೂಡ ತುಂಬ ಚೆನ್ನಾಗಿ ಮಾಡಬೇಕು. ಫೋಟೋ ಶೂಟ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ. ಸೊ ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ ಅದನ್ನು, ಆ್ಯಕ್ಚುಲಿ ನಾನು ಫೋಟೋ ಕ್ಲಿಕ್ ಮಾಡುವಾಗಲೇ. ಸೊ ಅದರದ್ದು ನಾನು ನಿಮಗೆ ವೀಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಬೇರೆ ಚಾನಲ್ದು ಲಿಂಕ್ ಕೊಟ್ಟಿದ್ದೀನಿ. ಆ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ. ಎಲ್ಲ ಥರದ ವೀಡಿಯೋಸ್ಗಳು ಅಲ್ಲಿದೆ ನಿಮಗೆ. ಏನೇನು ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಯಾವ ರೀತಿ ಆಫ್‌ಲೈನ್ ಮಾಡಬೇಕು, ಆನ್‌ಲೈನ್ ಮಾಡಬೇಕು, ಓಕೆ. ಯಾವ ರೀತಿ ನಾವು ಪ್ರೈಸ್‌ಗಳನ್ನ ಹೈ ಮಾಡ್ಬೋದು, ಯಾವ ರೀತಿ ಪ್ರೈಸ್ ಡಿಸೈಡ್ ಮಾಡಬೇಕು, ಓಕೆ. ಹೇರ್ ಬೋಸ್‌ಗೆ ಹೇಗೆ ಪ್ರೈಸ್ ಡಿಸೈಡ್ ಮಾಡಬೇಕು, ಮತ್ತು ಏನೇನು ಬೇಕಾಗುತ್ತೆ ಸಾಮಗ್ರಿಗಳು, ಎಲ್ಲವೂ ಕೂಡ ಸಂಪೂರ್ಣ ಮಾಹಿತಿ ಎಲ್ಲ ವೀಡಿಯೋಸ್‌ಗಳಿದೆ. ವೀಡಿಯೋಸ್‌ಗಳನ್ನ ಚೆಕ್ ಮಾಡಿ. ಸೊ ಅದ್ರಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ಓಕೆ. ಸೊ ಇವಾಗ ಇದಕ್ಕೆ ನಾನೆಲ್ಲ ಬೀಡ್ಸನ್ನು ಅಟ್ಯಾಚ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಡ್ರೈ ಆಗೋದಕ್ಕೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಆ್ಯಂಡ್ ತುಂಬ ಡೀಸೆಂಟಾಗಿ ಕಾಣಿಸ್ತಾ ಇದೆ. ಸೊ ಇಷ್ಟೇ ಇಡ್ತೀನಿ ನಾನು. ಇದಕ್ಕಿನ್ನೂ ಜಾಸ್ತಿ ಡೆಕೋರೇಷನ್ ಮಾಡಲ್ಲ. ಮಧ್ಯದಲ್ಲಿ ನೀವು ಬೇಕಂದರೆ ಕ್ರಿಸ್ಟಲ್ದೆಲ್ಲ ಯೂಸ್ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ಒಂದು ಈ ರೀತಿ ಪ್ಲೇನ್ ಮಾರ್ತೀನಿ. ಇದು ಸ್ವಲ್ಪ ಮೇ ಬಿ ನಾನು 59 ಅಥವಾ 49 ರುಪೀಸಿಗೆ, ಇದು 69 ರುಪೀಸ್ಗೆ ಅಂತ ಹೇಳ್ಬಿಟ್ಟು 2 ರೇಟಿಗೆ ನಾನು ಈಸಿಲಿ ಇದನ್ನು ಮಾರ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಯಾರಾದರೂ ತಗೋಬೇಕಂತ ಅನ್ನೋರಿದ್ದರೆ ಕಾಮೆಂಟ್ ಮಾಡಿ. ಬಟ್ ಆದರೆ ಇಲ್ಲಿ ನೀವು ಕೂಡ ಎಲ್ಲರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋರೆ. ಸೊ ಮನೆಯಿಂದ ನೀವು ಕೂಡ ಇದನ್ನು ತಯಾರು ಮಾಡ್ಕೋಬೋದು ನೀವಾಗೇನೆ. ಓಕೆ. ಆ್ಯಂಡ್ ಇದು ಇವಾಗ ನಾನು ಮೀಶೋದಲ್ಲಿ ಕ್ಯಾಟ್ಲಾಗ್‌ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ನಾನು ಇದನ್ನೆಲ್ಲ ಹಾಕಿಬಿಟ್ಟು ಇಟ್ಟಿರ್ತೀನಿ ಪ್ರತಿಯೊಂದನ್ನು. ಯಾವುದನ್ನು ಹಾಗೆ ಇಡಲ್ಲ. ಯಾಕಂದರೆ ಫ್ಯಾಬ್ರಿಕ್ ಅಲ್ವಾ. ಸೊ ಹೊಲಸಾಗ್ಬಿಡುತ್ತೆ ಬೇಗನೆ ಗಾಳಿಯಲ್ಲಿ ಅಲ್ಲಿ ಇಲ್ಲಿ ಇಟ್ಟಾಗ. ಹೀಗಾಗಿ ಈ ರೀತಿ ನಾನು ಇದನ್ನು ಅಟ್ಯಾಚ್ ಮಾಡಿ ಇಟ್ಟಿರ್ತೀನಿ. ಯಾವಾಗ ಕಸ್ಟಮರ್ ಆರ್ಡರ್ಸ್ ಬರುತ್ತೆ, ಸೊ ಇದನ್ನು ಜಸ್ಟ್ ಹಾಗೇನೆ ಪ್ಯಾಕ್ ಮಾಡಿ ನಾನು ಕೊಟ್ಬಿಟ್ಟಿರ್ತೀನಿ. ಸೊ ಈ ರೀತಿ ಎಲ್ಲ ಮಾಡಬೇಕಾಗುತ್ತೆ. ಮತ್ತೊಂದು ಈ ರೀತಿ ಕಾರ್ಡ್ ಕೂಡ ಮಾಡಿಸಿದ್ದೀನಿ ನಾನು. ಈ ಕಾರ್ಡ್ ಮೇಲೆ ಇದನ್ನು ಅಟ್ಯಾಚ್ ಮಾಡಿ ನೀವು ಈಸಿಲಿ ಮಾರ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರ್ಯಾಂಡ್‌ದು ಕೂಡ ಇರುತ್ತೆ. ಮತ್ತೊಂದು ಇದ್ರದ್ದು ರೇಟ್ ಕೂಡ ತುಂಬ ಚೆನ್ನಾಗಿ ನೀವು ತಗೋಬೋದು ಜನರಿಂದ. ಅಂದರೆ ನಿಮ್ಮದು ಪ್ರೆಸೆಂಟೇಷನ್ ಕೂಡ ತುಂಬಾ ಚೆನ್ನಾಗಿರಬೇಕು. ಅಂದರೆ ಮಾತ್ರ ನೀವು ಸ್ವಲ್ಪ ಹೈ ರೇಂಜಿಗೆ ಇದನ್ನು ಮಾರ್ಬೋದು. ಸೊ ಇದು ನಾನೊಂದು ಈ ರೀತಿ ನನ್ನ ಕರ್ಲಪ್ ಟೈ ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಡ್ ಹೆಸರನ್ನ ಕಾರ್ಡಲ್ಲಿ ಇವಾಗ ಆಲ್ರೆಡಿ ಇದನ್ನು ಮಾಡಿಸಿದ್ದೀನಿ ಪ್ರಿಂಟನ್ನು. ಸೊ ಇದು ಒಂದು 200 ಕಾರ್ಡು ನಾನು ಮಾಡಿಸಿರುವಂಥದ್ದು. ಬಟ್ ಆದರೆ ನೀವು ಮೀಶೋದಲ್ಲೆಲ್ಲ ಮಾರುವಾಗ ಬ್ರ್ಯಾಂಡ್ ಲಾಂಚ್ ಮಾಡೋ ಹಾಗಿಲ್ಲ. ಸೊ ಅವ್ರದ್ದು ರೂಲ್ಸ್ ಇರುತ್ತೆ. ಸೊ ಜಸ್ಟ್ ನೀವು ಪ್ರಾಡಕ್ಟ್ ಮಾತ್ರ ಕೊಡ್ಬೋದು ಜನರಿಗೆ. ಬಟ್ ಬ್ರ್ಯಾಂಡ್ ಬಗ್ಗೆ ಹೇಳೋ ಹಾಗಿಲ್ಲ. ಸೊ ಅವ್ರದ್ದು ಸ್ಟ್ರಿಕ್ಟ್ಲಿ ರೂಲ್ಸ್ ಇರುತ್ತೆ. ಸೊ ಹೀಗಾಗಿ ಸೊ ತುಂಬ ಕೇರ್ಫುಲ್ಲಾಗಿ ನೀವು ಇದನ್ನು ಮಾಡಿ ಬಿಸ್ನೆಸ್‌ನ. ಮೀಶೋದಲ್ಲಿ ಮಾಡ್ತಾಯಿದ್ರು ಕೂಡ ಬ್ರ್ಯಾಂಡ್ ಹೆಸರನ್ನ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಬ್ಲಾಕ್ ಮಾಡ್ತಾರೆ ನಿಮ್ಮ ಅಕೌಂಟ್‌ನ. ಸೊ ಆ ರೀತಿಯಲ್ಲಿ ಆಗಬಾರ್ದು ಅಂದರೆ
ಸೊ ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಜಸ್ಟ್ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಮಾರ್ಬೋದು ನೀವು. ನಾನು ಅದೇ ರೀತಿಯೇ ಮಾಡ್ತಾ ಇದ್ದೀನಿ. ನಿಮಗೆ ಈ ಪ್ರಾಡಕ್ಟ್ಗಳು ಹೇಗೆ ಕಾಣಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಅಂಡ್ ತುಂಬ ಮಾಹಿತಿ ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಅಂತ ಅನ್ಕೋತೀನಿ. ಈ ಪ್ಲಾಸ್ಟಿಕ್ ಕವರ್ಸು ಲೋಕಲ್ ಶಾಪಲ್ಲಿ ನಾನು ತೊಗೊಂಡಿರುವಂಥದ್ದು. ಓಕೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್